Yes, so hope you are doing good and you are understanding this particular subject, that is English grammar. So today we are studying about adjective, that is this is the next parts of speech. So if we compare noun or adverb, this adjective is very simple. ಆಮೇಲೆ ಇದ್ರೊಳಗೆ ನಾವು most of the things actually we use in our daily conversation also. ಓಕೆ ಬಟ್ ಅದನ್ನ ಸ್ಟ್ರೆಸ್ ಕೊಟ್ಟಿರುವುದಿಲ್ಲ ನಾವು ಆ ಟೈಮ್ ಒಳಗ, ಯಾಕಂದ್ರೆ ಓಕೆ ಇದು ಅಬ್ಜೆಕ್ಟಿವ್ ಒಳಗೆ ಬರ್ತೈತೆ ಗೊತ್ತಿರುವುದಿಲ್ಲ. ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ವಾಟ್ ಎವರ್ ಐ ಆಮ್ ಟೀಚಿಂಗ್ ಇನ್ ಟುಡೇಸ್ ಕ್ಲಾಸ್, ಸೊ ಯು ವಿಲ್ ಬಿ ನೋಯಿಂಗ್ ದಟ್. ಯಾಕಂದ್ರೆ ಅಡ್ವರ್ಬ್ ಸ್ವಲ್ಪ ಡಿಫ್ರೆಂಟ್ ಇತ್ತು, ಡಿಫಿಕಲ್ಟ್ ಇತ್ತು. Adjective is not like that at all. So it is very simple. Okay. So I have divided this particular chapter into three sections. That is, first we will be understanding the meaning of the term adjective. Next, we will understand what the degree of comparison is. And at the end, we will be studying about the rules of adjectives. That is, this is the part where we can expect the questions in the exam. Okay. So now let's start with what exactly the meaning of the term adjective is. Okay. So generalized way ಒಳಗೆ ನಮಗೂ ಗೊತ್ತೈತಿ. ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ವೆರಿ ಸಿಂಪಲ್. ನಮ್ಮ ಸ್ಕೂಲ್ ಡೇಸ್ದಾಗೂ ಇದೇ ಎಕ್ಸಾಂಪಲ್ ಕೊಡ್ತಿದ್ರು. ದಟ್ ಈಸ್ ಶಿ ಈಸ್ ವೆರಿ ಬ್ಯೂಟಿಫುಲ್ ಗರ್ಲ್. ಸೊ ಬ್ಯೂಟಿಫುಲ್ ಅನ್ನೋದು ಏನೈತಿ, ದಿಸ್ ಇಸ್ ಕಾಲ್ಡ್ ಆಸ್ adjective because that word praises noun or pronoun. ಓಕೆ. ಸೊ ಶಿ ಅನ್ನೋದು ಏನಿತ್ತು ಆ ಎಕ್ಸಾಂಪಲ್ ಒಳಗೆ ನಾನು ಹೇಳಿದ್ದು, ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಓಕೆ. ಸೊ ಶಿ ಅನ್ನೋದು ಪ್ರೊನೌನ್ ಇತ್ತು, ಆಕೆ ಹೆಂಗ್ ಅದಾಳ ಅನ್ನೋದು ಅದು ವರ್ಣನೆ ಮಾಡಿದ್ದು ವರ್ಡ್ ಯಾವ್ದಿತ್ತು, ಬ್ಯೂಟಿಫುಲ್ ಇತ್ತು. ಸೊ ಹೆನ್ಸ್ ಇನ್ ದಟ್ ದ ವರ್ಡ್ ಅಡ್ಜೆಕ್ಟಿವ್ ಇಸ್ ಬ್ಯೂಟಿಫುಲ್. ಓಕೆ. ಪ್ರೊನೌನ್ ಏನಿತ್ತು, ಶಿ. ಸೊ ಶೀನ ನಾವು ಹೊಗಳಿದೀವಲ್ಲೇ. ಓಕೆ. ಹೊಗಳೋದಂದ್ರೆ ಇಟ್ ಕ್ಯಾನ್ ಅಡ್ಜೆಕ್ಟಿವ್ ಇಸ್ ಯೂಸ್ಡ್ ಇವನ್ ಫಾರ್ ನೆಗೆಟಿವ್ ಥಿಂಗ್ಸ್ ಆಲ್ಸೋ. ಓಕೆ. ಸೊ ಹಿ ಇಸ್ ವೆರಿ ಡಲ್ ಅಂತೀವಿ ನಾವು, ಹಿ ಇಸ್ ವೆರಿ ಸ್ಲೋ ಅಂತೀವಿ. ಸೊ ಆಕ್ಚುಲಿ adjective is the word which is used to qualify or modify a pronoun or a noun. ಸೊ ಅದು ಹೆಂಗೈತಿ ಅನ್ನೋದು ನಮ್ಗೆ adjective wordಲೆ ನಮ್ಗೆ ರಿಪ್ರೆಸೆಂಟ್ ಆಕೈತಿ. ಸೊ ಅಗೇನ್ ಲೆಟ್ಸ್ ಟೇಕ್ ದ ಸೇಮ್ ಎಕ್ಸಾಂಪಲ್. ಸೊ ಶಿ ಇಸ್ ಅ ಬ್ಯೂಟಿಫುಲ್ ಗರ್ಲ್ ಅನ್ನೋದು ಬದಲಿ ನಾ ಏನ್ ಈಗ ಮಾಡ್ತೀನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ. ಲೈಕ್ ಯಾರ್ದು ಎಕ್ಸಾಂಪಲ್ ಕೊಡ್ಲಿ, ಅವಂತಿಕಾ ಈಸ್ ಬ್ಯೂಟಿಫುಲ್ ಗರ್ಲ್. ಸೊ ಈ ಟೈಮ್ ಒಳಗ ಅವಂತಿಕಾ ಅನ್ನೋದು ಏನಿತ್ತು, ಸೊ ದಿಸ್ ಇಸ್ ನೌನ್. ಓಕೆ. ಸೊ ನೌನ್ ಅನ್ನ ನಾವು ಕ್ವಾಲಿಟಿ ಮೆನ್ಷನ್ ಮಾಡಿದ್ವಿ, ಬ್ಯೂಟಿಫುಲ್ ಅನ್ನೋದು. ಸೊ ದಟ್ಸ್ ವೈ ಐ ಹ್ಯಾವ್ ರಿಟರ್ನ್ ವೆರಿ ಕ್ಲಿಯರ್ಲಿ ದಟ್ ದ adjective is a word used to qualify or modify both noun or pronoun. ಸೊ ಇದು ಬರೇ ನೌನಿಗೆ ಅಷ್ಟೇ ಯೂಸ್ ಮಾಡ್ಬೇಕಂತೇನಿಲ್ಲ, ವಿ ಯೂಸ್ ದಿಸ್ adjective even for pronoun also. ಸೊ ಇದು adjective ಒಳಗ AD ಅಂದ್ರೆ ಏನು, I don't know like whether you have analyzed this in this way or not. So adjective ಅಂದ್ರೆ addition. So we are adding something to noun or pronoun. So that is what is the meaning of the term adjective is. So ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಲೈಕ್ ನೌನ್ ಅಂತಂದ. ಓಕೆ. ಸೊ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ಲೆಟ್ಸ್ ಸಿ ಹಿಯರ್. ಸೊ ಅ ಬಾಯ್ ಅನ್ನೋದು ಒಂದು ವರ್ಡ್ ಐತಿಗಿದು. ಸೊ ಬಾಯ್ ಅನ್ನೋದು ಏನೈತಿಗಿದು, ದಿಸ್ ಇಸ್ ಅ ನೌನ್, ವಿ ನೋ ದಟ್. ಓಕೆ. ಸೊ ನಾನು ನಿಮಗೆ ಪ್ರೀವಿಯಸ್ ಚಾಪ್ಟರ್ ಒಳಗೂ ಕಲ್ಸಿದ್ನಿ, ಲೈಕ್ ಹೌ ಯು ವಿಲ್ ಐಡೆಂಟಿಫೈ ದ ವರ್ಡ್ ಆಸ್ ಅ ನೌನ್. ಸೊ ಹೆಂಗೆ ಐಡೆಂಟಿಫೈ ಮಾಡ್ತೀರಿ, ಸೊ ಇಫ್ ದೇರ್ ಈಸ್ ಎನಿ ಆರ್ಟಿಕಲ್, ಓಕೆ, then after that the word whatever comes, so that will be noun. So a, the, an ಅನ್ನೋದು ಆರ್ಟಿಕಲ್ ಐತಿ. ಸೊ ಇಲ್ಲಿ a ಬಂದೈತಿ, hence this is noun. ಸೊ ಇದು ಒಂದು ಮೆಥಡ್ ನಾವು ಐಡೆಂಟಿಫೈ ಮಾಡಬಹುದು. ಇನ್ನೊಂದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗ, ವರ್ಡ್ ಪ್ಲಸ್ ಎಸ್ ಆರ್ ಎಸ್ ಏನ್ ಮುಂದೆ ಆನ್ಸರ್ ಬರತ್ತಲ್ಲ, ಅದು ಬಂದಿದ್ದ ಆನ್ಸರ್ ನೌನ್ ಐತೆ ಅಂತ ಹೇಳಿದ್ದೀನಿ ನಾನು. ಅಂದ್ರೆ ಏನು, ನಿಮಗೊಂದು ಎಕ್ಸಾಂಪಲ್ ಕೊಡ್ಲಿ, ಆಪಲ್. ಸೊ ಆಪಲ್ ಪ್ಲೂರಲ್ ಮಾಡ್ಬೇಕಂದ್ರೆ ಆಪಲ್ಸ್ ಅಂತ ಬರಿತೀವಿ, ಎಸ್ ಅಂತ ಬರಿತೀವಿ. ಸೊ ದಿಸ್ ಆಪಲ್ ಆರ್ ಆಪಲ್ಸ್ ಯು ಕ್ಯಾನ್ ಸೇ ದೇ ಆರ್ ನೌನ್ ಆರ್ ಆಪಲ್ ಈಸ್ ಅ ನೌನ್. ಸೊ ಲೆಟ್ ಮಿ ಎರೇಸ್ ದಿಸ್. ತಿಳಿತಲ್ಲ, ದಿಸ್ ಇಸ್ ಹೌ ವಿ ಐಡೆಂಟಿಫೈ ನೌನ್. ಸೊ ಈಗೇನ್ ಕೊಟ್ಟೇನೆ ನಾನು, ಒಂದು ಸಿಂಪಲ್ ಎಕ್ಸಾಂಪಲ್, ಅ ಬಾಯ್ ಅಂತ ಕೊಟ್ಟೇನೆ, ಮುಗಿತ್. ಸೊ ಇದ್ರೊಳಗೆ ನಾನು ಬಾಯ್ದು ಏನು ಒಂದು ಕ್ವಾಲಿಟಿ ಮೆನ್ಷನ್ ಮಾಡಕತ್ತಿಲ್ಲ, ಒಂದು ಹುಡುಗ, ದಟ್ಸ್ ಇಟ್. ಅಂಡ್ ಇವನ್ ದಿಸ್ ಇಸ್ ಆಲ್ಸೋ ಮೀನಿಂಗ್ಫುಲ್ ಸೆಂಟೆನ್ಸ್. ಓಕೆ. But now I want to tell how this particular boy is. So ಅವ್ನು ನಾನು ಹೊಗಳಬೇಕಂದ್ರೆ ಏನತ್ ವರ್ಡ್ ಯೂಸ್ ಮಾಡ್ತನೋ, a smart boy. ತಿಳಿತು. ಸೊ ಐ ವಿಲ್ ರೈಟ್ ಹಿಯರ್ ದ ವರ್ಡ್ ಆಸ್ ಸ್ಮಾರ್ಟ್. ಸೊ ನಾನು ಸ್ಮಾರ್ಟ್ ಮೆನ್ಷನ್ ಮಾಡಿದ ಕೂಡಲೇ ಏನಾಗ್ತಿದ್ದು, ಸೊ ಇಟ್ ರಿಪ್ರೆಸೆಂಟ್ಸ್ ಆರ್ ಇಟ್ ಮಾಡಿಫೈ ದ ವರ್ಡ್ ನೌನ್ ಆರ್ ಇಟ್ ವಿಲ್ ಶೋಕೇಸ್ ದ ಕ್ವಾಲಿಟಿ ಆಫ್ ದಿಸ್ ನೌನ್. ಸೊ ಏನತ್ ವರ್ಡ್ ಶೋಕೇಸ್ ಕೊಡ್ತು, ಹಿ ಈಸ್ ಅನ್ ಇಂಟೆಲಿಜೆಂಟ್ ಬಾಯ್. ಸ್ಮಾರ್ಟ್ ಅಂದ್ರೇನ, ಹಿ ಈಸ್ ಅನ್ ಇಂಟೆಲಿಜೆಂಟ್ ಬಾಯ್. ಸೊ ವಿ ಗಾಟ್ ಟು ನೋ how this particular boy is. So how ಅನ್ನೋದಕ್ಕೆ ನಮಗೆ ಏನು ಆನ್ಸರ್ ಸಿಕ್ತು, ಸ್ಮಾರ್ಟ್ ಅನ್ನೋ ಸಿಕ್ತು. ಸೊ ದಟ್ಸ್ ವೈ ದಿಸ್ ವರ್ಡ್ ಈಸ್ ಕಾಲ್ಡ್ ಆಸ್ adjective. ತಿಳಿತಾ. ಸೊ ಇದ್ರೊಳಗೆ ಏನತ್ತು, ಬಾಯ್ ಅನ್ನೋದು ನೌನ್ ಇತ್ತು.
ಸೊ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ ಪ್ರಕಾರ ಏನೈತಿ ಇಟ್ ಮಾಡಿಫೈಸ್ ನೌನ್. ಸೊ ಅದ್ರ ಸಂಬಂಧ ಈ ಎಕ್ಸಾಂಪಲ್ ತಗೊಂಡನಿ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ತೀನಿ ನಾನು ವಿತ್ ರೆಸ್ಪೆಕ್ಟ್ ಟು ಪ್ರನೌನ್ ತಗೋತೀನಿ ನಾನು. ಓಕೆ, ಸೊ ಹಿ ಈಸ್ ಸ್ಮಾರ್ಟ್ ಅಂತ ಕೊಟ್ಟಿನಿ ನಾನು. Okay, so he is smart. So I am representing. Okay, obviously I am talking about male. Okay, so masculine and gender. So he is smart at ಹೇಳಿದ್ನೆ ನಾನು. So ಹೆಂಗ ನಾನು he is intelligent ಅಂದ. So now what this word he is a pronoun. You can see. So how is that boy? He is a smart boy. Okay, so that's why I have clearly mentioned. Let me erase here. So I have clearly mentioned that the adjective is a word to qualify or modify a noun or a pronoun. So this is very important exam point of view which you have to remember. So nam school days agintra what ನಾವು ಏನಂತ ಕಲಿತಿದ್ವಿ, ಲೈಕ್ ಒಂದು noun ಯೂಸ್ ಮಾಡ್ತಿದ್ವಿ ನಾವು, like this is a beautiful flower ಅಥವಾ the smell of this flower is awesome, ಹಿಂಗೆಲ್ಲ ನಾವು ವರ್ಡ್ ಯೂಸ್ ಮಾಡ್ತೀವಿ. So you should remember that this is used even for pronoun also. ತಿಳಿತಲ್ಲ? So hope what exactly is the meaning of the term adjective ಅನ್ನೋದು ನಿಮಗೆ ಗೊತ್ತಾಯ್ತು. Now coming to the second part of this chapter, that is degrees of comparison. So ಈ particular concept ನಾನು ಏನು explain ಮಾಡ್ತಿಲ್ಲ, degrees of comparison ಅನ್ನೋದು. So if you understand this very clearly, then you will understand the third part of this chapter very easy, where you can expect questions from this third part in the exam. Okay, so again when I will be solving the or explaining the examples alla, I will tell you like, okay, this kind of question appeared in the exam ಅಂತ ನಾನು ಹೇಳ್ತೇನೆ. So ಇದನ್ನ ನಾವು ಥರ್ಡ್ ಪಾರ್ಟ್ ಆನ್ಸರ್ ಮಾಡೋ ಸಂಬಂಧ we should understand first and second part. So first part ಏನಿತ್ತು, what exactly the meaning of the term adjective. Second one ಏನೈತಿ, degrees of comparison. Okay, so degrees of comparison ಏನಿದು ಫಸ್ಟ್ ನಾನು ಒಂದ್ಸಲ ಸ್ವಲ್ಪ ಲಿಟಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, then we will deep dive into this particular concept. So ಈಗ ನಾವು verb ಅನ್ನೋದು ಕಲ್ತೇವು. So if you remember verb like go, went, gone, ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಾನು. go, went, gone ಅಂತ ಬರೀತೀನಿ, and I use this in different circumstances. Okay, so ಈಗ go ಅನ್ನೋದು ಯಾವ ಫಾರ್ಮ್ ಒಳಗೆ ಕಲ್ತಿದ್ವಿ ನಾವು, v1 ಫಾರ್ಮ್, v2 ಫಾರ್ಮ್, v3 ಫಾರ್ಮ್, isn't it? ಆಮೇಲೆ ing ಫಾರ್ಮ್ or gerund ಫಾರ್ಮ್ ಅಂತ ಇರುತ್ತೆ. ಸೊ ಅದನ್ನ ತಲೆ ಕೆಡಿಸ್ಕೊಳ್ಳೋದು ಬೇಡ, we just want to understand these three forms now. ಸೊ ಯಾವ್ದೋ ಒಂದು ವರ್ಬ್ ಇತ್ತಂದ್ರ ವರ್ಬ್ ಇಸ್ ವಾಟ್, ವರ್ಕ್, ತಿಳಿತು? ಸೊ ಏನೋ ಒಂದು ಕೆಲಸನ ನಾವು ರಿಪ್ರೆಸೆಂಟ್ ಮಾಡ್ತೀವಲ್ಲ, ಲೈಕ್ ಶಿ ಇಸ್ ಗೋಯಿಂಗ್, ಶಿ ಇಸ್ ಸಿಂಗಿಂಗ್. ಸೊ ಆಕೆ ಏನ್ ಮಾಡಾಕತ್ತಾಳು, ಹಾಡು ಹಾಡಕತ್ತಾಳು. ಸೊ ಅದನ್ನು ವರ್ಬ್ ಏನೈತಲ್ಲ, ಇಟ್ ಈಸ್ ಇನ್ ತ್ರೀ ಫಾರ್ಮ್, ದಟ್ ಈಸ್ ಗೋ, ವೆಂಟ್, ಗಾನ್ ಅನ್ನೋದು ಗೋದ ಫಾರ್ಮ್ ಐತೆ. ಸೊ ದಿಸ್ ಇಸ್ v1, v2, v3 ಫಾರ್ಮ್ ಐತೆ. ಬಟ್ ನಾವು ವೆನ್ ವಿ ಕಮ್ ವಿತ್ ರೆಸ್ಪೆಕ್ಟ್ ಟು adjective, so because we are studying about adjective in this particular chapter, right? So ಈಗ ನಾವು adjective ಬಗ್ಗೆ ತಿಳ್ಕೊಂಡ್ರ, here we talk with respect to the degrees of comparison. So ಇದ್ರೊಳಗ verb form ಗತೆ v1, v2, v3 ಅಥವಾ degree 1, degree 2, degree 3 ಆ ಟೈಪ್ ಇರೋದಿಲ್ಲ. So here we talk with respect to 3 degrees of comparison. So ನಾನು ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಕತ್ತೇನೆ ಅಂದ್ರೆ ಡೆಫಿನೆಟ್ಲಿ you might have guessed now, that is positive degree, comparative degree and superlative degree. So these are the 3 degrees which comes in adjective, and all the questions in this particular chapter are formed on this degree of comparison only. So that's why you should understand this particular concept very easily. So first one ಏನು ಹೇಳಿದ್ನಿ, positive degree, second one comparative degree, and third one is superlative degree. Okay, so similar simple like example ಕೊಡ್ಬೇಕಂದ್ರೆ good, better, best, isn't it? Positive, comparative, superlative. So ಅದನ್ನ ನಾನು ಡೀಟೇಲ್ ಆಗಿ ನೀಟಾಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕತ್ತೀನಿ. So let me take first example, that is Reena is tall. Okay, so Reena ಅನ್ನೋದು ಒಬ್ಬ ಹುಡುಗಿ ಅದಾಳು, and we know Reena is noun. Okay, so Reena is tall ಅಂದಿವು. So Reena ಬಗ್ಗೆ ಕ್ವಾಲಿಟಿ ಗೊತ್ತಾತ್ ನಮಗ, that is ಹೆಂಗದಾಳ Reena, ಎತ್ತರದಾಳು. So that's why this tall is adjective. So ಈ ಪರ್ಟಿಕ್ಯುಲರ್ ನಾವು ಸೆಂಟೆನ್ಸ್ ನೋಡಿದ್ವಿ ಅಂದ್ರ ನಾವು ರೀನಾನ್ ಯಾರ ಜೊತೆ ಕಂಪೇರ್ ಮಾಡಕ್ ಹತ್ತಿವನ, ಇಲ್ಲ ಯಾರೇ ಒಬ್ಬ ಕ್ಲಾಸ್ಮೇಟ್ ಹುಡುಗನ್ ಜೊತೆ ಹುಡುಗಿ ಜೊತೆ ಕಂಪೇರ್ ಮಾಡಕತ್ತೀವನ, ನೋ. ಸೊ ಡೈರೆಕ್ಟ್ಲಿ ವಿ ಆರ್ ರಿಪ್ರೆಸೆಂಟಿಂಗ್ ಆಸ್ ರೀನಾ ಈಸ್ ಟಾಲ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ಡಿಗ್ರಿ. ಸೊ ಏನ್ ತಿಳ್ಕೊಬೇಕು ನೀವು, ವಿ ಗೋ ಫಾರ್ ಪಾಸಿಟಿವ್ ಡಿಗ್ರಿ ಇಫ್ ದೇರ್ ಇಸ್ ನೋ ಎನಿ ಕಂಪ್ಯಾರಿಸನ್. ಓಕೆ, ನೆನಪಿಟ್ಕೋರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. If there is no any comparison, ರೀನಾನ್ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಇಲ್ಲ,
ಜಸ್ಟ್ ಬರೇ ರೀನಾ ಅಥವಾ ರೀನಾ ಈಸ್ ಸ್ಮಾರ್ಟ್, ರೀನಾ ಈಸ್ ಬ್ಯೂಟಿಫುಲ್, ಸೊ ಅಕ್ಕಿನ ಬಗ್ಗೆ ಅಷ್ಟೇ ಹೇಳಕತ್ತೆವು. ಸೊ ದಟ್ ಟೈಪ್ ದ ವಾಟ್ ಎವರ್ ದ adjective we use, so this entire sentence will be in the positive degree form. ಓಕೆ, ಆಮೇಲೆ ಇದ್ರದ್ದು ಏನ್ ಬರ್ತೈತಿ ನಿಮ್ಗ ಅಂದ್ರ ಕಂಪೇರಿಟಿವ್ ಸೂಪರ್ಲೇಟಿವ್ ಏನ್ ಹಾಕೋತ ಹೋಗ್ತೈತಿ ಮುಂದೆ ಪಾಸಿಟಿವ್ ಡಿಗ್ರಿ ಬಿಟ್ಟು ನೀವು ಏನ್ ಫರ್ದರ್ ಹೋಗ್ತಿರಲ್ಲ ದಟ್ ಇಸ್ ಕಂಪೇರಿಟಿವ್ ಆರ್ ಸೂಪರ್ಲೇಟಿವ್, that time this form of the adjective will get changed. So again what you have to remember, when we are using any adjective in the form of positive degree, that time the adjective will be in this natural form, in its original form. So tall ಅನ್ನೋದು ಏನೈತಿ ಇರುತ್ತಂದು original form, ಅದೇನು change ಆಗುದಿಲ್ಲ. But as we go further, when we talk about comparison and all, that time the form of the adjective changes. That is, it will not be in its original or the natural form. ತಿಳಿತು? ರೀನಾ, ಸೆಕೆಂಡ್ ಎಕ್ಸಾಂಪಲ್ ತಗೊಂಡು, ರೀನಾ ಈಸ್ ಟಾಲರ್ ದೆನ್ ಮೀನಾ. ಓಕೆ, ಸೊ ನಮಗ್ ಗೊತ್ತಾಯ್ತು ಈಗ ರೀನಾ ಅನ್ನೋದನ್ನು ಒಬ್ಬಕ್ಕೆ ಹುಡುಗಿ ಅದಾಳು, ಮೀನಾ ಅನ್ನೋದು ಒಬ್ಬಕ್ಕೆ ಹುಡುಗಿ ಅದಾಳು. ಸೊ ಇಲ್ಲಿ ನಾನು ಏನ್ ಮಾಡಾಕತ್ತೀನಿ, ರೀನಾಂದು ಒಂದು ಹೈಟ್ ಅನ್ನೋದು ಒಂದು ಪ್ಯಾರಾಮೀಟರ್ ಅಥವಾ ಕ್ವಾಲಿಟಿ ಅನ್ನೋದೈತಿ. ಸೊ ಅದನ್ನ ನಾನು ಯಾರ ಜೊತೆ ಕಂಪೇರ್ ಮಾಡಾಕತ್ತೀನಿ, ಮೀನಾನ್ ಜೊತೆ ಕಂಪೇರ್ ಮಾಡಾಕತ್ತೀನಿ. ಸೊ ವೆನ್ ಐ ಆಮ್ ಕಂಪೇರಿಂಗ್, that time the form of the adjective gets changed. Okay, so it will go for the second degree. So that is called as comparative degree. So meaning idrolagana aiti, that is we are comparing between two things. This word is very important, two things anodu, remember that. So here we are comparing between two things. So when you are comparing between two things, that time the form of the adjective will get changed to comparative degree, or it will get upgraded itself to the comparative degree. And if we use here as its original or its natural form, that is tall, then it will be wrong. Okay, so our time ನೀವು Reena is taller than Meena ಅಂದ್ರೆ that sentence will be completely wrong. So compare ಮಾಡೋ ಮುಂದೆ we go with the comparative degree, not as the first form. We go with the second form. Remember this. This is very important exam point of view. Okay. So good, better, best ಇವೆಲ್ಲ ಕಲ್ತೀವಿ ನಾವು. We know most of the things now. But as we are studying exam point of view ಅಲ್ಲ, so you should understand all these minute things. Okay na? So ಈಗ let's see the third degree. So Reena is the tallest of all. So Reena is the tallest of all. So ಏನ್ changes ನಿಮಗೆ ಕಾಣ್ತೀಗ? ಇದೇಗ ಏನ್ ಮಾಡಿದೀವಿ ನಾವು, ಕಂಪ್ಯಾರಿಸನ್ ಬಿಟ್ವೀನ್ ಓನ್ಲಿ ಟೂ ಥಿಂಗ್ಸ್ ಮಾಡಿದ್ವಿ ಕಂಪೇರಿಟಿವ್ ಡಿಗ್ರಿ ಒಳಗ. ಬಟ್ ಈಗ ನಾನು ಏನ್ ಮಾಡಾಕತ್ತೀನಿ, ರೀನಾನ ಬೈ ಚಾನ್ಸ್ ಇಫ್ ಐ ಟೇಕ್ ಇಟ್ ಹರ್ ಆಸ್ ಅ ಸ್ಟೂಡೆಂಟ್ ಇನ್ ಲೈಕ್ ಫೈನಲ್ ಇಯರ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂತ ನಾನು ತಗೊಂಡೆ ಅಂದ್ರ, ಇಫ್ ದ ಕ್ಲಾಸ್ ಈಸ್ ಆಫ್ 50 ಸ್ಟ್ರೆಂತ್ ಆರ್ ಇಫ್ ದೇರ್ ಆರ್ 50 ಗರ್ಲ್ಸ್ ಇನ್ ದ ಕ್ಲಾಸ್, ಸೊ 50 ಜನದ ಒಳಗುನು ಈಕಿನ ಎಲ್ಲಾರ್ಕಿಂತ ಹೆಚ್ಚದಾಳು. ಸೊ ರೀನಾ ಈಸ್ ದ ಟಾಲೆಸ್ಟ್, ಹೈಟ್ ಎಲ್ಲಾರ್ಕಿಂತ ಹೆಚ್ಚೈತಿದ್ರದು. Reena is the tallest of all. So ಎಲ್ಲಾರ್ಕಿಂತ ಈಕಿಂದ height ಹೆಚ್ಚು. That is, we are comparing here with more than 2. When we are comparing with more than 2, and when we talk about the highest degree of quality, so that time it is called as superlative degree. So superlative ida meaning ಅನ್ನ ನೀವು ನೆನಪಿಟ್ಕೋರಿ. Superlative ಇದ್ರದ್ದು meaning ಅನ್ನ ಏನೈತಿ, highest quality ಅಂದ್ರ. Okay, so when we are talking about ಅಕ್ಕಿ ಕ್ಲಾಸ್ ಒಳಗೆ ಎಲ್ಲಕ್ಕಿಂತ ಚಂದ ಅದಾಳು, ಕ್ಲಾಸ್ ಒಳಗೆ ಎಲ್ಲಾರ್ಕಿಂತ ಎತ್ತರ ಅದಾಳು, ಸೊ ವೆನ್ ಐ ಯೂಸ್ ಆಸ್ ಅ ಸುಪೀರಿಯರ್ ಕ್ವಾಲಿಟಿ, ಸೊ ಎಲ್ಲಾರ್ಕಿಂತ ಎತ್ತರ ಅದಾಳ ಅಂದ ಕೂಡಲೇ ನೀವು ಹೋಗಿ ಮೀನಾ ರೀನಾನ್ಕಿಂತ ಎತ್ತರ ಅದಾಳನ ಅಂದ್ರ ನೋ, ಯು ಕ್ಯಾನ್ ನಾಟ್ ಸೇ ಲೈಕ್ ದಟ್, ಬಿಕಾಸ್ ವಿ ಆಲ್ರೆಡಿ ನೋ ದಟ್ ಶಿ ಈಸ್ ದಿ ಟಾಲೆಸ್ಟ್, ಎಲ್ಲಾರ್ಕಿಂತ ಹೈಟ್ಕಿಂತ ಹೆಚ್ಚೈತಿ, ಸುಪೀರಿಯರ್, or it is of highest quality. So such things are called as superlative degree. So further we will be understanding in detail that you ಏನ್ adjective ಅದಾವಲ್ಲ, ಸೊ ಪಾಸಿಟಿವ್ ಡಿಗ್ರಿ ಒಳಗೆ ಇದ್ರದ್ದು ಏನ್ ಫಾರ್ಮ್ ಇರತ್ತೆ, ಕಂಪ್ಯಾರಿಟಿವ್ ಒಳಗೆ ಏನ್ ಫಾರ್ಮ್ ಇರತ್ತೆ, ಸೂಪರ್ಲೇಟಿವ್ ಒಳಗೆ ಏನ್ ಫಾರ್ಮ್ ಇರತ್ತೆ ಅನ್ನೋದು ಇವ್ ನೆನಪಿಟ್ಕೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಸಿಟಿವ್ ಅಂದ್ರೆ ಟಾಲರ್ ಬರ್ತೈತಿ, ಕಂಪ್ಯಾರಿಟಿವ್ ಅಂದ್ರೆ ಟಾಲರ್ ಬರ್ತೈತಿ, ಸೂಪರ್ಲೇಟಿವ್ ಅಂದ್ರೆ ಟಾಲೆಸ್ಟ್ ಅನ್ನ ಬರ್ತೈತಿ. ಸೊ ಯು ಕ್ಯಾನ್ ನಾಟ್ ಯೂಸ್ ಇಟ್ ವೈಸ್ ವರ್ಸಾ ಆರ್ ಇನ್ ರಿವರ್ಸ್ ಆರ್ಡರ್. ರೀನಾ ಈಸ್ ದ ಟಾಲ್ ಆಫ್ ಆಲ್ ಈ ಟೈಪ್ ಬರೋದ್ರಿಂದ ರಾಂಗ್ ಆಕೈತಿ. Okay, so very simple. Again in detail illu nan kotani just to help you in making the notes. So let's read again, okay, with few more examples. So positive degree andra it denotes simply the quality of a person and no comparison is made. So agale helidnilla, just ಒಂದು ಆ ಪರ್ಸನ್ ಅದ ಕ್ವಾಲಿಟಿ ಅಷ್ಟೇ ರಿಪ್ರೆಸೆಂಟ್ ಮಾಡ್ತೈತಿ, ನೋ ಕಂಪ್ಯಾರಿಸನ್ ಇಸ್ ಮೇಡ್. ಬಟ್ ಇಲ್ಲಿ ಸ್ಟಾರ್ ಹಾಕೇನಿ. ಯಾಕೆ ಸ್ಟಾರ್ ಹಾಕೇನಿ,
ಸಮಟೈಮ್ಸ್ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಓಕೆ, ಲೈಕ್ ಕಂಪ್ಯಾರಿಸನ್ ಮಾಡಿದಾಗ ಸ್ಟಿಲ್ like we go with the positive degree ಅನ್ನೋದು. So there are exceptions which we will be studying further. So few examples with respect to positive degree. So Ramesh is tall. So Ramesh ಎತ್ತರದಾನು, ಎಲ್ಲಾರ್ಕಿಂತ ಎತ್ತರದಾನಂತೂ ಹೇಳಿಲ್ಲ ನಾನು, ಅಥವಾ ರಮೇಶ್ ಸುರೇಶ್ ಕಿಂತ ಎತ್ತರದಾನಂತೂ ಹೇಳಿಲ್ಲ. ಜಸ್ಟ್ ರಮೇಶ್ ಎತ್ತರ ಹುಡುಗ ಅದಾನಂತ ಅಷ್ಟ ಹೇಳಾಕತ್ತಾನೆ. ಐ ಆಮ್ ನಾಟ್ ಕಂಪೇರಿಂಗ್. ಸೊ ಅ ಬ್ಯೂಟಿಫುಲ್ ಸೀನರಿ. ಸೊ ಬ್ಯೂಟಿಫುಲ್ ಅಡ್ಜೆಕ್ಟಿವ್ ಆತು. ಸೊ ಇದ್ರೊಳಗೂ ನಾನು ಏನ್ ಹೇಳಿಲ್ಲ. ಸೊ ದಿಸ್ ಸೀನರಿ ಈಸ್ ಬ್ಯೂಟಿಫುಲ್ ಅಥವಾ ಮೋರ್ ಬ್ಯೂಟಿಫುಲ್ ದೆನ್ ದ ಅದರ್ ಸೀನರಿ ಅಂತೂ ಹೇಳಿಲ್ಲ, ಅಥವಾ ದಿಸ್ ಇಸ್ ಮೋಸ್ಟ್ ಬ್ಯೂಟಿಫುಲ್ ಸೀನರಿ ಆಫ್ ಆಲ್ ಆ ಟೈಪ್ ನು ಹೇಳಿಲ್ಲ. ಕಂಪೇರ್ ಮಾಡಿಲ್ಲ ನಾನು. ಇದು ಸೀನರಿ ಬ್ಯೂಟಿಫುಲ್ ಐತಿ, ದಟ್ಸ್ ಇಟ್, ವೆರಿ ಸಿಂಪಲ್. ಸೊ ಜತಿನ್ ಡ್ರೈವ್ಸ್ ದ ಕಾರ್ ಫಾಸ್ಟ್. ಹೆಂಗ್ ಡ್ರೈವ್ ಹೊಡಿತಾನೋ, ಫಾಸ್ಟ್ ಆಗಿ ಹೊಡಿತಾನೋ. ಯಾರ್ಕಿಂತ ಫಾಸ್ಟ್ ಹೊಡಿತಾನೋ, ಎಲ್ಲಾರ್ಕಿಂತ ಫಾಸ್ಟ್ ಹೊಡಿತಾನೋ, ಅದು ಕಂಪ್ಯಾರಿಸನ್ ಇಲ್ಲ. ಸೊ ಸೆಕೆಂಡ್ ಡಿಗ್ರಿ ಏನೈತಿ, ಕಂಪ್ಯಾರೇಟಿವ್ ಡಿಗ್ರಿ. ಸೊ ಇಟ್ ಡಿನೋಟ್ಸ್ ದ ಹೈಯರ್ ಕ್ವಾಲಿಟಿ ದೆನ್ ದ ಪಾಸಿಟಿವ್ ಡಿಗ್ರಿ. ಸೊ ರಿಮೆಂಬರ್ ದ ವರ್ಡ್, I have not written here as highest. So this is higher. So positive degree kintano higher dati, and here we are comparing only two persons or things. This word is very important. Adaka agale eno na stress kot ಹೇಳಿದ್ನೆ ನಿಮಗ. So here the comparison is done only between two things. So structure ಅಂದ್ರೆ ಏನ? So structure meaning is like ಒಂದು ನಾವು ಸೆಂಟೆನ್ಸ್ ಫಾರ್ಮ್ ಮಾಡ್ತೀವಲ್ಲ, ಆ ಸೆಂಟೆನ್ಸ್ ಒಳಗ ಆಗಲೇನೆ ಹೇಳಿದ್ನಿ. Like Ramesh is tall. So that is the structure of sentence, right? So Ramesh ಅನ್ನೋದು ಏನಿತ್ತು ನಿಮ್ದು noun ಇತ್ತು, is ಅನ್ನೋದು ಏನಿತ್ತು verb ಇತ್ತು, tall ಅನ್ನೋದು ಏನಿತ್ತು adjective ಇತ್ತು, ಮುಗೀತು, that's it. ಓಕೆ, ಅದೊಂದು ಸೆಂಟೆನ್ಸ್ ಫಾರ್ಮ್ ಆತು. ಬಟ್ ಕಂಪ್ಯಾರಿಟಿವ್ ಇದ್ದಾಗ ಆ ಸೆಂಟೆನ್ಸ್ ಅದು ಸ್ಟ್ರಕ್ಚರ್ ಹೆಂಗಿರತ್ತೆ ಅಂದ್ರೆ ಈ ಟೈಪ್ ಇರತ್ತೆ. ದಟ್ ಈಸ್ ಫಸ್ಟ್ ಕಂಪಲ್ಸರಿಲಿ ಸಬ್ಜೆಕ್ಟ್ ಬರತಿ, ಅದು ಮುಗಿದ ತಕ್ಷಣ ವರ್ಬ್ ಬರತಿ, ಅದು ಮುಗಿದ ತಕ್ಷಣ ಕಂಪ್ಯಾರಿಟಿವ್ ಡಿಗ್ರಿ ಬರತಿ, ಅದು ಮುಗಿದ ತಕ್ಷಣ ದ್ಯಾನ್ ಬರ್ತೈತಿ. So this I will be using further many times. So ಇದನ್ನ ಕಂಪಲ್ಸರಿ ನೀವು ಎಲ್ಲರ ಒಂದು ಮೇಲೆ ಅಥವಾ ಹೈಲೈಟ್ ಮಾಡಿ ಬರ್ಕೋರಿ. ಸೊ ದಿಸ್ ಸ್ಟ್ರಕ್ಚರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮುಂದೆ ಹೋದಂಗ ರೂಲ್ಸ್ ಒಳಗದು ಇದು ಕಲಿತೇವು. ಸೊ ಆ ಟೈಮ್ದಾಗ ನಾನು ನಿಮಗೆ ಕಂಪ್ಯಾರೇಟಿವ್ ಡಿಗ್ರಿ ಸ್ಟ್ರಕ್ಚರ್ ರೀಕಲೆಕ್ಟ್ ಮಾಡ್ಕೋರಿ ಅಂದ್ರೆ ಅದು ಏನ್ರಿ ಅಂತ ಅನ್ನಂಗಿಲ್ಲ. ಓಕೆ, ಸೊ ಆ ಟೈಮ್ ಒಳಗೆ ಹೆಂಗಿರತಿ, ಕಂಪ್ಯಾರೇಟಿವ್ ಡಿಗ್ರಿ ಸ್ಟ್ರಕ್ಚರ್ ಅಂದ್ಕೂಲೆ ನಿಮ್ಮ ಮೈಂಡ್ ಒಳಗೆ ಫ್ಲಾಶ್ ಆಗ್ಬೇಕು. ಫಸ್ಟ್ ಒಂದು ಸಬ್ಜೆಕ್ಟ್ ಇರಬೇಕು. ಡೋಂಟ್ ವರಿ, ಐ ವಿಲ್ ಗಿವ್ ಯು ಎಕ್ಸಾಂಪಲ್ ಆಫ್ ದಿಸ್ ಸ್ಟ್ರಕ್ಚರ್. ಓಕೆ, ಸಿಂಪಲ್ ಆಗಿ ಹೇಳಾಕ್ತಾನೆ. ಫಸ್ಟ್ ಸಬ್ಜೆಕ್ಟ್ ಇರಬೇಕು, ನೆಕ್ಸ್ಟ್ ವರ್ಬ್ ಇರಬೇಕು, ನೆಕ್ಸ್ಟ್ ಒಂದು ಕಂಪ್ಯಾರೇಟಿವ್ ಡಿಗ್ರಿ ಇರಬೇಕು, ಯಾವ ವರ್ಡ್ ಯೂಸ್ ಮಾಡ್ತೀವಿ, ಆಮೇಲೆ ದ್ಯಾನ್ ಇರಬೇಕು. ಬಟ್ ಇಲ್ಲಿ ನೋಡ್ರಿ, ನಾನು ದ್ಯಾನ್ ಅನ್ನೋದಕ್ಕೆ ಒಂದು ಸ್ಟಾರ್ ಹಾಕೇನಿ. ಯಾಕಂದ್ರೆ ಸಮ್ ಟೈಮ್ಸ್ ನಾವು ಕಂಪೇರ್ ಮಾಡ್ಬೇಕಂದ್ರ ದ್ಯಾನ್ ಯೂಸ್ ಮಾಡೋದಿಲ್ಲ. ಓಕೆ, ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಟು ಅತ್ ಯೂಸ್ ಮಾಡ್ತೀವಿ ಒಮ್ಮೆ. ಸೊ ನೀವೇನ್ ನೆನಪಿಟ್ಕೋಬೇಕು, ಎಲ್ಲಿ ಕಂಪೇರೇಟಿವ್ ಡಿಗ್ರಿ ಬರತ್ತಲ್ಲ, ಆಗಲೇ ಟಾಲರ್ ಎತ್ತಿತ್ತು. ಸೊ ದಟ್ ಇಸ್ ಕಂಪೇರೇಟಿವ್ ಡಿಗ್ರಿ. ಸೊ ಟಾಲರ್ ದ್ಯಾನ್ ಅತ್ತ ಕಂಪಲ್ಸರಿ ಬರುವುದಿಲ್ಲ, ಒಮ್ಮೆ ಟಾಲರ್ ಟು ಅತ್ತೂ ಬರಬಹುದು. ಸೊ ಅದು ಯಾವಾಗ ಬರ್ಬೋದು ಅನ್ನೋದು ನಾನು ಏನ್ ಥರ್ಡ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಹೇಳಿದ್ನಲ್ಲ ರೂಲ್ಸ್ ಒಳಗ, ಅಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈಗೇನ್ ಸ್ಟ್ರಕ್ಚರ್ ಹೇಳಿದ್ನಲ್ಲ ನಿಮಗ, ಸಬ್ಜೆಕ್ಟ್ ವರ್ಬ್ ಕಂಪೇರೇಟಿವ್ ಡಿಗ್ರಿ ಪ್ಲಸ್ ದ್ಯಾನ್ ಅನ್ನೋದು, ಸೊ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ನೋಡೋದು. ಓಕೆ, ಸೊ ರಮೇಶ್, ರಮೇಶ್ ಅಂದ್ರೆ ಸಬ್ಜೆಕ್ಟ್, ಈಸ್ ಅಂದ್ರೆ ಏನಾಯ್ತು ವರ್ಬ್. ಸೊ ನಾನು ನಿಮಗೆ ಏನ್ ಹೇಳಿನಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನೋದು ಇರತ್ತೆ ಕಂಪಲ್ಸರಿ ಸೆಂಟೆನ್ಸ್ ಒಳಗ. ಸೊ ವರ್ಬ್ ಇತ್ತು ಅಂದ್ರೆ ಕಂಪಲ್ಸರಿ ಒಂದ್ ಸಬ್ಜೆಕ್ಟ್ ಬರ್ಲೇಬೇಕು. ಸೊ ಇಲ್ಲಿ ವರ್ಬ್ ಐತಿ, ಇಲ್ಲಿ ಸಬ್ಜೆಕ್ಟ್ ಐತಿ, ಇದು ಕೋಟ ಮುಗೀತು. ಓಕೆ, ಸೊ ಇದನ್ನೇನ್ ನಾನು ಎಕ್ಸ್ಪ್ಲೇನ್ ಮಾಡಿರ್ತಾನಲ್ಲ, ಸೊ ಇವನು ಎಲ್ಲ ನೀವು ರೀಕಲೆಕ್ಟ್ ಮಾಡ್ಕೊತ ಹೋಗ್ಬೇಕು. ಬಿಕಾಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಆಲ್ ದ ಟಾಪಿಕ್ಸ್ ಆರ್ ಇಂಟರ್ ರಿಲೇಟೆಡ್, ಯು ಕ್ಯಾನ್ ನಾಟ್ ಸಪರೇಟ್ ದೆಮ್. ಈಗ ನಾನು ನೀವು ಪ್ರಿಪೋಸಿಷನ್ ಒಳಗೆ ಬರತಿ, ಜಾಯ್ನಿಂಗ್ ಬರತಿ, ಕಂಪೇರೇಟಿವ್ ಬರ್ತೈತಿ. ಸೊ ಆ ಟೈಮ್ ಒಳಗ ಅದಕ್ಕೇನ್ ಮತ್ತೆ ಸ್ಪೆಷಲ್ ಆಗಿ ಡಿಫ್ರೆಂಟ್ ಅಂತ ಇರುವುದಿಲ್ಲ. So that's why you should remember in this way only. Okay, so ಇಲ್ಲಿ ನೋಡ್ರಿ, Ramesh is a subject. So let me mark like this, it will be easy for you to understand. Okay, so ಇದು Ramesh subject ಆತ್ ನಿಮ್ದು, verb taller is ಅನ್ನೋದು verb ಆತು, then taller ಅನ್ನೋದು ಏನಾಯ್ತು ಕಂಪೇರೇಟಿವ್ ಆತು, then ಇಲ್ಲಿ ಬಂತು. ಓಕೆ, ಸೊ ರೋಹಿತ್ ಅಂತೂ ನಿಮ್ಗೆ ನೆನಪಿಟ್ಕೊಳ್ಬೇಕು. ಯಾಕ, ಬಿಕಾಸ್ ದಿಸ್ ಈಸ್ ಕಾಲ್ಡ್ as comparative because we are comparing with other person. And one more thing what you have to remember is in this entire chapter, okay, so whenever, because see all the degrees of comparison ಅನ್ನೋದನ್ನ ಟೈಟಲ್ ಐತಿ ಇದರದು ಸೆಕೆಂಡ್ ಟಾಪಿಕ್ ಅದು. ಸೊ ಕಂಪೇರ್ ಮಾಡಕತ್ತೀವಿ ನಾವು. ಸೊ ಕಂಪೇರ್ ಮಾಡ್ಬೇಕಂದ್ರೆ ಯು ಶುಡ್ ಹ್ಯಾವ್ ಒನ್ ಮೋರ್ ಸಿಮಿಲರ್ ಕಾಂಪೋನೆಂಟ್. ಸೊ ರಮೇಶ್ ನಾವು ಟಾಲರ್ ದನ್ ರೋಹಿತ್ ಅಂತ ಕಂಪೇರ್ ಮಾಡ್ತೀವಿ. ಸೊ ಹಿಮಾಲಯ ಈಸ್ ಟಾಲರ್ ದನ್ ರಮೇಶ್ ಅಂತ ನಾವು ಕಂಪೇರ್ ಮಾಡೋದಿಲ್ಲ. ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಏನ್ ನಾನು ಇದು ಪಾಯಿಂಟ್ ಹೇಳಿಲ್ಲ, ಇದ್ರ ಬಗ್ಗೆ ನಿಮಗೆ ಫರ್ದರ್ ರೂಲ್ಸ್ ಹೇಳೋ ಮುಂದೆ ಹೇಳತ್ ನಾನು.
So we are comparing only between the similar things. So Jatin drives the car faster than his brother ಅಂತ ಹೇಳ್ತೇನೆ ನಾನು. ಸೊ ಜತಿನ್ ಡ್ರೈವ್ಸ್ ಫಾಸ್ಟರ್ ದನ್ ಅಥವಾ ಒಂದು ಏನು ಥಿಂಗದು ಆ ಟೈಪ್ ಎಕ್ಸಾಂಪಲ್ ಕೊಡುದಿಲ್ಲ. ವಿ ಜಸ್ಟ್ ಗಿವ್ ದ ಎಕ್ಸಾಂಪಲ್ ಎಸ್ ಬ್ರದರ್ ಆರ್ ಫಾದರ್ ಆರ್ ಮದರ್ ಆರ್ ಫ್ರೆಂಡ್ ಆರ್ ಸಿಸ್ಟರ್ ಲೈಕ್ ದಟ್. ಸೊ ಜತಿನ್ ಆಸ್ he is a human, we are comparing to the human only. Ramesh is a boy or a human, we are comparing to the boy human. Same way ಇಲ್ಲಿ scenery compare ಐತಿ, ಇಲ್ಲಿ scenery compare ಆಗ್ತದೆ. So comparison is done only between the similar things. Okay, so ಸಿಮಿಲರ್ ಇರ್ಲಾ ಟೈಮ್ದಾಗ ಏನ್ ಕಂಡೀಷನ್ ಅಪ್ಲೈ ಆಕೈತೆ ಅನ್ನೋದು ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತಿಳಿತು? ಈಗ ನಾವು ಸೆಕೆಂಡ್ ಸೆಂಟೆನ್ಸ್ ನೋಡೋಣ. ಈ ಪರ್ಟಿಕ್ಯುಲರ್ ಫಾರ್ಮಿಂಗ್ ಸ್ಟ್ರಕ್ಚರ್ ಸ್ಯಾಟಿಸ್ಫೈ ಆಕೈತಿಲ್ಲ. ದಿಸ್ ಸೀನರಿ. ಸೊ ದಿಸ್ ಸೀನರಿ ಅಂದ್ರೆ ಏನ? ಇದ ಸೀನರಿ. ಓಕೆ, ದಿಸ್ ದ್ಯಾಟ್ ಇದ ಅದ ಅಂತ ಹೇಳ್ತಿರ್ತೀವಲ್ಲ ನಾವು. ಸೊ ಇದ ಸೀನರಿ, ದಿಸ್ ಸೀನರಿ ಅನ್ನೋದು ಏನ್ ಬತ್ತಿಗೆದ? ನೌನ್. ಅಥವಾ ಸೀನರಿ ಅನ್ನೋದು ಜಸ್ಟ್ ನೌನ್ ಅಂತ ತಗೋರಿ ನೀವು. ಈಸ್ ಅಂದ್ರೆ ಏನ್ ಬತ್ತು? ವರ್ಬ್ ಬತ್ತು. ಮೋರ್ ಬ್ಯೂಟಿಫುಲ್. ಸೊ ದಿಸ್ ಎಂಟೈರ್ ವರ್ಡ್ ಈಸ್ ಅಡ್ಜೆಕ್ಟಿವ್. ಓಕೆ, ಸೊ ಬರೇ ಬ್ಯೂಟಿಫುಲ್ ಅನ್ನೋದಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ಫಾರ್ಮದ ಮುಂದೆ ಟೇಬಲ್ ಅನ್ನ ಕೊಡ್ತಾನೋ, ಲೈಕ್ ಯಾವ ವರ್ಡ್ ಹೆಂಗ್ ಆಕೈತಿ. ಲೈಕ್ ಬ್ಯೂಟಿಫುಲ್ ಅನ್ನೋದು ಏನ್ ಬರತ್ತೆ ನಿಮ್ದು? ಪಾಸಿಟಿವ್ ಡಿಗ್ರಿ. ಆಮೇಲೆ ಮೋರ್ ಬ್ಯೂಟಿಫುಲ್ ಅನ್ನೋದು ಕಂಪ್ಯಾರೇಟಿವ್ ಡಿಗ್ರಿ. ಮೋಸ್ಟ್ ಬ್ಯೂಟಿಫುಲ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಸೊ ಆ ಟೇಬಲ್ ಒಳಗೆ ನಿಮ್ಗೆ ಅದು ಕ್ಲಿಯರ್ ಆಗಿ ನಾನು ತೋರಿಸ್ತೇನೆ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಮೋರ್ ಅನ್ನೋದು ಯಾವ್ದಕ್ ಬರ್ತೈತಿ? ಈಗ ಬ್ಯೂಟಿಫುಲ್ಲರ್ ಅನ್ನಕ್ಕೆ ಯಾಕೆ ಬರುದಿಲ್ಲ? ಬ್ಯೂಟಿಫುಲ್ಲೆಸ್ಟ್ ಅಂತ ಯಾಕೆ ಬರಂಗಿಲ್ಲ? ಅಥವಾ ಮೋರ್ ಟಾಲ್, ಮೋಸ್ಟ್ ಟಾಲ್ ಅಂತ ಯಾಕೆ ಅನ್ನಕ್ ಬರುದಿಲ್ಲ? So there is answer for these two questions. So I'll be explaining further. Okay. So comparative degree ಒಳಗೆ ನಾವು ಏನ್ ಕಲ್ತ್ವಿ? ಸೊ ಇದ್ರೊಳಗ ಕ್ವಾಲಿಟಿ ಏನೈತಿ? ಪಾಸಿಟಿವ್ ಡಿಗ್ರಿ ಕಿಂತ ನೆಕ್ಸ್ಟ್ ಹೈಯರ್ ಆರ್ಡರ್ ಒಳಗೆ ಬರತಿ. And we are comparing between only two persons or two things. Two word is very important. ಆಮೇಲೆ ಸ್ಟೇಟ್ಮೆಂಟ್ ನಾವು ಕಂಪ್ಯಾರಿಟಿವ್ ಡಿಗ್ರಿ ಅಥವಾ ವರ್ಡ್ ಯೂಸ್ ಮಾಡಿದಾಗ ಈ ಟೈಪ್ ಒಂದು ಸ್ಟೇಟ್ಮೆಂಟ್ ಬರತಿ. ಸಬ್ಜೆಕ್ಟ್ ವರ್ಬ್ ಕಂಪ್ಯಾರಿಟಿವ್ ಡಿಗ್ರಿ ಪ್ಲಸ್ ಮುಂದೆ ದ್ಯಾನ್ ಅನ್ನೋದು ಬರತಿ. ಬಟ್ ಸಮ್ ಟೈಮ್ಸ್ ನಾವು ಕಂಪ್ಯಾರಿಟಿವ್ ಡಿಗ್ರಿ ಇದ್ದಾಗೂ ದ್ಯಾನ್ ಅಂತ ಯೂಸ್ ಮಾಡೋದಿಲ್ಲ. ಸೊ ಅದೇನು ಎಕ್ಸೆಪ್ಷನ್ಸ್ ಅನ್ನೋದು ಅದಾವಲ್ಲ ಅದನ್ನ ನಾನು ಮುಂದೆ ಹೇಳ್ತನೋ. ಸೊ ಇವು 3 ಎಕ್ಸಾಂಪಲ್ಸ್ ನಿಮಗೆ ಕೊಟ್ಟನಿ. ಸೊ ದಟ್ಸ್ ಇಟ್. Now let's understand about superlative. So it denotes the highest degree of quality. Okay, tallest, smartest. So avella highest degree kodati and it is used to compare more than two things. Okay, so more than two. So idrolaga nanu ಏನು ಬರ್ದಿಲ್ಲ ಅಂದ್ರ it is used to compare two or more things ಅಂತ ಬರ್ದಿಲ್ಲ ನಾನು. ಯಾಕಂದ್ರೆ two or more ಅಂದ್ರೆ ಕಂಪ್ಲೀಟ್ಲಿ ಇದರ ಸೆಂಟೆನ್ಸ್ ಮೀನಿಂಗ್ ಅನ್ನ ರಾಂಗ್ ಆಕೈತಿ. ಸೊ ಇಟ್ ಈಸ್ ಯೂಸ್ ಟು ಕಂಪೇರ್ ಟೂ ಥಿಂಗ್ಸ್ ಅಂದ್ರೆ ನಾವು ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡ್ತೀವಿ. More than two ಇತ್ತಂದ್ರೆ we go for superlative. So that's why I have not written the word as it is used to compare two or more than two things or persons at ಬರ್ದಿಲ್ಲ. Okay, see this is how you have to understand each and every word in a particular statement, whichever subject you take. So even if you are studying any of our civil engineering subjects, general study subjects, so you should have that reasoning mindset. ಹಿಂಗ ಯಾಕೈತಿ, ಹಿಂಗ ಯಾಕಿಲ್ಲ, ಟು ಅತ್ ಆಡ್ ಮಾಡಿದ್ನಂದ್ರೆ ಮೀನಿಂಗ್ ಚೇಂಜ್ ಆಕೈತನ ಆಗುದಿಲ್ಲ. ಸೊ ಸಮಟೈಮ್ಸ್ ದೇರ್ ವಿಲ್ ನಾಟ್ ಬಿ ಎನಿ ಚೇಂಜ್. ಬಟ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ದಿಸ್ ಟು ವರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಟೈಪ್ ಒಂದು ಅನಲೈಸ್ ಮಾಡ್ಕೊಂಡು ನೀವು ಓದಬೇಕು. ಯಾಕಂದ್ರೆ ನಿಮಗೆ ನಾಳೆ ಎಕ್ಸಾಮ್ ಒಳಗೆ ಫ್ಲಾಶ್ ಆಗೋದು ಈ ಟೈಪ್ ಏನ್ ನೀವು ರೀಸನಿಂಗ್ ಕೊಟ್ಟು ಮಾಡಿರ್ತೀರಲ್ಲ, ಸೊ ಅವ ಫ್ಲಾಶ್ ಆಗ್ತಾವ ಎಕ್ಸಾಮ್ ಒಳಗ. ನೀವು ಸ್ಟ್ರೇಟ್ ಅವೇ ಬರೀ ಮಗ್ ಮಾಡ್ಕೊತ ಹೋದ್ರಿ ಅಂದ್ರೆ ನಿಮಗೆ ಅದರದ ಡಿಫ್ರೆನ್ಸ್ ಅನ್ನ ಗೊತ್ತಿರಲಿಲ್ಲ ಅಂದ್ರೆ ಅವ ಫ್ಲಾಶ್ ಆಗುದಿಲ್ಲ. ಓಕೆ, ಸೊ ಲೆಟ್ಸ್ ಸಿ ಫ್ಯೂ ಎಕ್ಸಾಂಪಲ್ಸ್ ನಾವು. ರಮೇಶ್ ಈಸ್ ದ ಟಾಲೆಸ್ಟ್ ಆಫ್ ಆಲ್. ಸೊ ಸ್ಟಾರ್ಟಿಂಗ್ ನಾನು ಬಹಳ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಎಲ್ಲರಿಗಿಂತ ಹೆಚ್ಚು ಟಾಲೆಸ್ಟ್ ಅದಾನು. ಸೊ ಮೋರ್ ದ್ಯಾನ್ ಟು. ಸೊ ದಿಸ್ ಸೀನರಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಇನ್ ದ ಗ್ಯಾಲರಿ. ಓಕೆ, ಸೊ ಗ್ಯಾಲರಿ ಅಂದ್ರೆ ಈಗ ಒಂದು ಪೇಂಟ್ ಎಕ್ಸಿಬಿಷನ್ ಇರತ್ತೆ. ಸೊ ಒಂದು ಸೀನರಿ ಪೇಂಟಿಂಗ್ ಇರತ್ತೆ. ಸೊ ಅಗೇನ್ ವಿ ಆರ್ ಡೂಯಿಂಗ್ ದ ಸಿಮಿಲರ್ ಕಂಪ್ಯಾರಿಸನ್ ಹಿಯರ್. ಸೊ ಆ ಟೈಮ್ದಾಗ ಇಟ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಅಂದ್ರ ಆ ಪೇಂಟಿಂಗ್ ಗ್ಯಾಲರಿ ಒಳಗೆ 100 ಪೇಂಟಿಂಗ್ಸ್ ಇದ್ದು ಅಂದ್ರ ಇದೇನ್ ಪರ್ಟಿಕ್ಯುಲರ್ ಪೇಂಟಿಂಗ್ ಐತಲ್ಲ ದಿಸ್ ಸೀನರಿ ಅನ್ನೋದು that is most beautiful. ಅಂದ್ರೆ it is of highest order. ಅದಕ್ಕಿಂತ ಮೇಲೆ ಯಾರು ಇಲ್ಲ. See, topper is called as topper only. First rank is called as first rank only. First rank ಇಂತಲೂ ಯಾರು ಫಸ್ಟ್ ಬಂದಾನ ಅನ್ನೋದಿಲ್ಲ ನಾವು. ಓಕೆ, ದೆನ್ ಜತಿನ್ ಡ್ರೈವ್ಸ್ ದ ಕಾರ್ ಫಾಸ್ಟೆಸ್ಟ್ ಅಮಂಗ್ ಹಿಸ್ ಬ್ರದರ್ಸ್. ಸೊ ನಾವೇನ್ ಮಾಡಾಕ್ತಿದ್ವಿ? ಕಂಪ್ಯಾರಿಸನ್ ಬಿಟ್ವೀನ್ ದ ಬ್ರದರ್ಸ್. ಸೊ ಈ ಟೈಮ್ ಒಳಗ ಟೂ ಬ್ರದರ್ಸ್ ಅಂತ ಮೆನ್ಷನ್ ಮಾಡಿದ್ವಿ ಅಂದ್ರ ಕಂಪ್ಯಾರಿಟಿವ್ ಆಕಿತ್ತು. ಬಟ್ ಇಲ್ಲಿ ಬ್ರದರ್ಸ್ ಅಂದ್ಕೂಳೆ ವಿ ಶುಡ್ ಕನ್ಸಿಡರ್ ಇಟ್ ಆಸ್ ಮೋರ್ ದ್ಯಾನ್ ಟೂ ಅನ್ನೋದು assumption. Okay, so this is what is accepted. So e type ನೆನಪಿಟ್ಟು ಹೋಗಿ. So next concept here is formation of comparative and superlative degree. So ಆಗಲೇ ಹೇಳಿಲ್ಲ ನನಗೆ ಈ ಟಾಲ್, ಟಾಲರ್, ಟಾಲೆಸ್ಟ್.
ಸೊ ಟಾಲ್ ಅನ್ನೋದು ವರ್ಡ್ ಪಾಸಿಟಿವ್ ಐತಿ. ಸೊ ಆ ಪಾಸಿಟಿವ್ ವರ್ಡ್, that is positive is nothing but that is the basic form of adjective or the natural form of the adjective. ಸೊ ಆ adjective ಇದ್ದು ಕಂಪ್ಯಾರಿಟಿವ್ ಆಗಿ ಹೆಂಗ್ ಚೇಂಜ್ ಆಗ್ತೈತಿ, ಆಮೇಲೆ ಅದ ನಮ್ದು ಸೂಪರ್ಲೇಟಿವ್ ಆಗಿ ಹೆಂಗ್ ಚೇಂಜ್ ಆಗ್ತೈತಿ ಅನ್ನೋದು ವಿ ಆರ್ ಸ್ಟಡಿಂಗ್ ನಾವು. ಓಕೆ, ಸೊ ವೆನ್ ವಿ ಆರ್ ಟಾಕಿಂಗ್, ಓಕೆ, ಸೊ ನಾನು ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಿ. ಒಂದ್ ವರ್ಡ್ ಏನಿತ್ತು, ಟಾಲ್, ಟಾಲರ್, ಟಾಲೆಸ್ಟ್ ಅಂದ್ರೆ ಇ ಆರ್ ಯೂಸ್ ಮಾಡಿದ್ನಿ, ಎಸ್ ಅತ್ ಯೂಸ್ ಮಾಡಿದ್ನಿ. ಇನ್ನೊಂದ್ ಏನ್ ವರ್ಡ್ ಇತ್ತು ನಮ್ದು ಡಿಗ್ರಿ ಆಫ್ ಕಂಪಾರಿಸನ್ ಒಳಗ, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಸೊ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ನಾವು, ಯಾವ್ದಕ್ ಮೋಸ್ಟ್ ಅತ್ ಯೂಸ್ ಮಾಡ್ಬೇಕು, ಯಾವ್ದಕ್ ಟಾಲರ್ ಅಂದ್ರೆ ಇ ಆರ್ ಹಚ್ಬೇಕು, ಎಸ್ ಟಿ ಹಚ್ಬೇಕು, ಕನ್ಫ್ಯೂಷನ್ ಐತ್ರಿ. ಸಿ ದರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ಈ ಕನ್ಫ್ಯೂಷನ್ ನಿಮ್ಗೆ ಸಾಲ್ವ್ ಮಾಡ್ಕೋಬೇಕಂದ್ರೆ ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟರ್ಮ್ syllable. Okay, so two methods you can understand that when you will go for more most or when you will go for er or est ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. That is adjective of one syllable. This is the first condition. So ಈಗ syllable ಅಂದ್ರೆ ಏನ, ಈಗ ನಾನು ಒಂದು ವರ್ಡ್ ಹೇಳಿದ್ನಿ, ನಿಮ್ದು ಚಿನ್ ಅಂದ್ರೆ ಏನ, ಗದ್ದ. ಸೊ ನೀವು ಒಂದು ವರ್ಡ್ ಪ್ರೊನೌನ್ಸ್ ಮಾಡ್ಬೇಕಂದ್ರ ಆ ಗದ್ದ ನಿಮ್ದು ಚಿನ್ ಎಷ್ಟು ಸಲ ತೆಳಗ ಮೇಲೆ ಹೋಗ್ತೈತಿ ಅನ್ನೋದು. ಸೊ ದಾಟ್ ಇಸ್ ಕಾಲ್ಡ್ ಆಸ್ ಸಿಲೆಬಲ್. ಸೊ ಇದ್ರೊಳಗೆ ಒನ್ ಸಿಲೆಬಲ್ ತಂದೆ ನಾನು. ಒನ್ ಸಿಲೆಬಲ್ ಅಂದ್ರೆ ಏನ, ನಿಮ್ದು ಅಟ್ ಅ ಸಿಂಗಲ್ ಸ್ಟ್ರೆಚ್ ನೀವು ಅದು ವರ್ಡ್ ಹೇಳ್ತೀರಿ. ಈಗ ಟಾಲ್, ಸೊ ಟಾಲ್ ಒಳಗೆ ನಿಮ್ ಚಿನ್ ಮೇಲೆ ತೆಳಗ ಮಾಡ್ತೀರಿ ನೀವು, ಇಲ್ಲ ಟಾಲ್ ಜಸ್ಟ್ ಪ್ರೊನೌನ್ಸ್. ಈಗ ನಾನು ಏನ್ ಹೇಳಕತ್ತೇನಲ್ಲ, ಯು ಪ್ರೊನೌನ್ಸ್ ಅಲಾಂಗ್ ವಿತ್ ಮೀ ನೌ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಲೆಟ್ ಸ್ಟಾರ್ಟ್. ಟಾಲ್. ಇನ್ನೊಂದು ನೆಕ್ಸ್ಟ್, ಸ್ಮಾಲ್, ಶಾರ್ಟ್, ಫ್ಯಾಟ್. ಸೊ ಹೆಂಗದಾವ ಈ ವರ್ಡ್, ಫ್ಯಾಟ್, ಶಾರ್ಟ್, ಟಾಲ್, ಥಿನ್. ಸೊ ಸಿಂಗಲ್ ಸ್ಟ್ರೆಚ್ ಒಳಗೆ ನಾನು ಹೇಳಿದ್ನಿ, ದಟ್ ಈಸ್ ಇನ್ ಒನ್ ಗೋ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಸಿಲೆಬಲ್. ಸಿಲೆಬಲ್ ಅಂದ್ರೆ ನಮ್ದು ಚಿನ್ ಎಷ್ಟು ಸಲ ಡ್ರಾಪ್ ಆಕೈತಿ, ದಟ್ ಇಸ್ ಸಿಲೆಬಲ್. ಒನ್ ಸಿಲೆಬಲ್ ಅಂದ್ರೆ ಒಂದು ಸ್ಟ್ರೆಚ್ ಒಳಗೆ ನಾವು ಹೇಳ್ಬಿಡ್ತೀವಿ. ಸೊ ಈಗ ಸಿಂಪಲ್ ಎಕ್ಸಾಂಪಲ್, ಟಾಲ್, ಟಾಲರ್, ಟಾಲೆಸ್ಟ್. ಸೊ ಯಾವಾಗ ನಮ್ದು ಆ ವರ್ಡ್ ಒಳಗೆ ಬರೀ ಒನ್ ಸಿಲೆಬಲ್ ಇರುತ್ತಲ್ಲ, that time we go with er and est. That's it. Very simple to understand. ಯಾಕಂದ್ರ ಇದ್ರೊಳಗನ ನಿಮ್ಗ ನಾಳೆ ಎಕ್ಸಾಮ್ ಎರರ್ ಫೈಂಡಿಂಗ್ ಕೇಳ್ತಾರ ಅವರು. ಓಕೆ, ಸೊ ಗ್ರೇಟ್, ಮೋರ್ ಗ್ರೇಟ್, ಮೋಸ್ಟ್ ಗ್ರೇಟ್ ಅಂತ ಬರ್ದಿರ್ತಾರ. ಸೊ ಐಡೆಂಟಿಫೈ ದ ಎರರ್ ಇನ್ ವಿಚ್ ಸ್ಟೇಟ್ಮೆಂಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್, ಲೈಕ್ ಸೆಕೆಂಡ್ ಪಾರ್ಟ್ ಒಳಗಾಗೈತೆ, ಥರ್ಡ್ ಪಾರ್ಟ್ ಒಳಗಾಗೈತೆ ಅಂತ. ಸೊ ಯು ಶುಡ್ ನೋ ದಟ್. ಓಕೆ, ಸೊ ಆ ವರ್ಡ್ ಒಂದ್ಸಲ ಪ್ರೊನೌನ್ಸ್ ಮಾಡಬೇಕು, ನಿಮ್ಗೆ ಗೊತ್ತಾಗ್ಬಿಡೋದು. ಈಗ ಸ್ವೀಟ್, ಸೊ ಸಿಂಗಲ್ ಸ್ಟ್ರೆಚ್ ಒಳಗೆ ಮಾಡಿದ್ವಿ, ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್ ಅನ್ಕೋತ ಹೋಗ್ರಿ ನನ್ನ ಜೊತೆ, ಕ್ಲಿಯರ್ ಆಕೈತೆ ನಿಮ್ಗೆ. ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್. ಕ್ಲಿಯರ್, ಕ್ಲಿಯರರ್, ಕ್ಲಿಯರೆಸ್ಟ್. ರಿಚ್, richer, richest. High, higher, highest. Big, bigger, biggest. Hot, hotter, hottest. Fast, faster, fastest. Slow, slower, slowest. So ಈಗ ಇದು ಒನ್ ಸಿಲೆಬಲ್ ಅನ್ನೋದು ಇದಕ್ಕಷ್ಟೇ ಇಂಪ್ಲಿಮೆಂಟ್ ಆಕೈತಿ, ಮತ್ತೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಈ ಏನ್ ನ್ಯಾಚುರಲ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಐತಿ, ದ ಅಡ್ಜೆಕ್ಟಿವ್ ನ್ಯಾಚುರಲ್. ಹಿ ಈಸ್ ಅ ರಿಚ್ ಅಂತ ಹೇಳ್ತೀವಿ ಅಂದ್ರೆ ಅವ ಹೆಂಗದಾನು, ಅವನೊಂದು ಫೈನಾನ್ಷಿಯಲ್ ಸ್ಟೇಟಸ್ ನಾವು ಹೇಳಿದ್ವಿ, ಅವನದೊಂದು ಕ್ವಾಲಿಟಿ ಹೇಳಿದ್ವಿ ಅಂದ್ರೆ ನಾವು ಶ್ರೀಮಂತ ಅದಾನು. ಸೊ ಇಟ್ ಈಸ್ ದ ನ್ಯಾಚುರಲ್ ಫಾರ್ಮ್. ಹಿ ಈಸ್ ರಿಚರ್ ದೆನ್ ಹಿಸ್ ಫ್ರೆಂಡ್ ಸುಮಿತ್ ಅಂತ ಹೇಳಿದ್ದೆ ನಾನು. ಸೊ ಅವನ್ಕಿತ ರಿಚೆಸ್ಟ್ ಅಂತ ಯೂಸ್ ಮಾಡ್ಬೇಕಂದ್ರೆ ಹಿ ಈಸ್ ದ ರಿಚೆಸ್ಟ್ ಪರ್ಸನ್ ಇನ್ ಎಂಟೈರ್ ಕರ್ನಾಟಕ. ಸೊ ಅಂದ್ರ ಅವನ್ಕಿತ ಶ್ರೀಮಂತ್ ಯಾರು ಇಲ್ಲ. ಸೊ ಇವೆಲ್ಲ ಸಿಂಗಲ್ ಸಿಲೆಬಲ್ ಒಳಗೆ ಬರ್ತಾವ, ಪ್ರೊನೌನ್ಸ್ ಮಾಡಿ ನೋಡ್ರಿ ನೀವು. ಸೊ ದಟ್ಸ್ ವೈ ದಟ್ ಟೈಮ್ ವಿ ಗೋ ವಿತ್ ದ er or est. Remember that. Okay, so let's understand the second part now. That is when we go with the more and most. So agale ನಾನು ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಸೊ ಈಗ ನನ್ನ ಜೊತೆ ಅಂದ್ರೆ ನೀವು ವರ್ಡ್ ಬ್ಯೂಟಿಫುಲ್. ಓಕೆ, ಸೊ ಸಿಂಗಲ್ ಸ್ಟ್ರೆಚ್ ಅಂತೀರಿ ಬ್ಯೂಟಿಫುಲ್ ಅಂತೀರಿ ಅಂದ್ ನೋಡ್ರಿ, ಬ್ಯೂಟಿಫುಲ್ ಇಲ್ಲ. ಸೊ ಬ್ಯೂಟಿಫುಲ್. ಸೊ ವಿ ಬ್ರೇಕ್ ಇಟ್, isn't it? ನಮ್ ಚಿನ್ ಡ್ರಾಪ್ ಆಕೈತೆ ಆ ಟೈಮ್ದಾಗ. ಸೊ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಪಾಸ್ or break in our natural adjective, that is in the natural form of the adjective, because these are all adjectives. So difficult and difficult, handsome, I mean handsome, he is a handsome boy, he is very handsome or he is most handsome guy in our class. Okay, so ನೀವು ಹುಡುಗಿ ಇದ್ರ ನಿಮ್ಗೆ ಗೊತ್ತಿರಬೇಕು. ಸೊ ಕ್ಲಾಸ್ದಾಗ ಯಾರು ಹ್ಯಾಂಡ್ಸಮ್ ಅದಾರ ಅನ್ನೋದು ನೀವು ಅನಲೈಸ್ ಮಾಡ್ಕೋತೀರಿ ಆಸ್ ಸೂನ್ ಆಸ್ ಫಸ್ಟ್ ಡೇ ಕಾಲೇಜ್ ಒಳಗೆ ಹೋದ್ರಿ ಅಂದ್ರ. ಸೊ ನೀವು ಹುಡುಗಿದ್ರ ಅಂದ್ರ ಈಕಿ ಚಂದ ಅದಾಳ ನಮ್ ಕ್ಲಾಸ್ ಅಂತೀರಿ ನೀವು. ಓಕೆ, ಸೊ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಡಿಫಿಕಲ್ಟ್ ಅಂದ್ರೆ ನನ್ನ ಜೊತೆ ಹ್ಯಾಂಡ್ಸಮ್,
intelligent, laborious ಅಂದ್ರೆ ಬಹಳ ಕೆಲಸ ಮಾಡೋರು. Then interesting, useful, famous, honest ಅನ್ಬೇಡ್ರಿ, H silent ಇರ್ತೈತಿ, honest, expensive. ಸೊ ಇವಕ್ಕೆಲ್ಲದಕ್ಕೂ ಏನ್ ಬರ್ತೈತಿ more and most. ತಿಳಿತು, ವೆರಿ ಸಿಂಪಲ್. ಸೊ ಟೂ ಫಾರ್ಮ್ ಕಲ್ತೀವಿ ನಾವೀಗ, ಅಂಡರ್ಸ್ಟ್ಯಾಂಡ್ ಮಾಡ್ಕೋದು. ಓಕೆ, ಒನ್ ಇಸ್ ಒನ್ ಸಿಲೆಬಲ್ ಇತ್ತಂದ್ರೆ ಇಆರ್ ಎಷ್ಟು ಬರ್ತೈತಿ, ಮೋರ್ ದನ್ ಒನ್ ಸಿಲೆಬಲ್ ಇತ್ತಂದ್ರ ಮೋರ್ ಮೋಸ್ಟ್ ಬರ್ತೈತಿ. ಸೊ ಲೆಟ್ಸ್ ಸಿ ನಾವು ಒನ್ ಮೋರ್ ಫಾರ್ಮ್. ಓಕೆ, ಈ ಗುಡ್ ಅನ್ನೋದೈತಿ. ಸೊ ಗುಡ್ ಹರ್, ಗುಡ್ಡೆಸ್ಟ್ ಅಂತೀರಿ, ಅಥವಾ ಗುಡ್, ಮೋರ್ ಗುಡ್, ಮೋಸ್ಟ್ ಗುಡ್ ಅಂತೀವಿ, ಇಲ್ಲ. ಸೊ ದಟ್ಸ್ ವೈ ಐ ಹ್ಯಾವ್ ಕ್ಲಾಸಿಫೈಡ್ ದಿಸ್ ಅಂಡರ್ ದ ಮಿಸ್ಲೇನಿಯಸ್ ಅಡ್ಜೆಕ್ಟಿವ್ಸ್. ಮಿಸ್ಲೇನಿಯಸ್ ಅಡ್ಜೆಕ್ಟಿವ್ಸ್ ಅಂದ್ರೇನ, ಸಮ್ ವರ್ಡ್ಸಿಗೆ there is no any proper justification. So other type of like normally use ಮಾಡ್ಕೋತ ಬಂದಿವು. So that is how it is followed. Okay, so ನಾನು ಏನು ಇವನು ಲಿಸ್ಟ್ ಮಾಡಿದ್ನಿಲ್ಲ ಆಗಲೇ, ಒನ್ ಸಿಲೆಬಲ್, ಟೂ ಸಿಲೆಬಲ್, ಮಿಸ್ಲೇನಿಯಸ್. ಸೊ ಇಷ್ಟ ವರ್ಡ್ಸ್ ನೆನಪಿಟ್ಕೋರು ನೀವು, ದಟ್ ಇಸ್ ಸಫಿಶಿಯಂಟ್. ಯಾಕಂದ್ರೆ ಕ್ವಶನ್ ಪೇಪರ್ಸ್ ಒಳಗೆ ಏನೇನ್ ಕ್ವಶನ್ಸ್ ಬಂದಾವಲ್ಲ, ಸೊ ಅದ್ರಾಗಿಂದ ವರ್ಡ್ಸ್ ತಗೊಂಡ ನಿಮಗೆ ನಾನು ಟೇಬಲ್ ಫಾರ್ಮ್ ಮಾಡೀನಿ. ಸೊ ಇಷ್ಟ ಮಾಡ್ರಿ. ಓಕೆ, ಎಕ್ಸಾಮ್ ಟೈಮ್ದಾಗ ಲೈಕ್ ಒನ್ ಆರ್ ಟು ಡಿಫ್ರೆಂಟ್ ಬರ್ಬೋದು, ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್, ಯಾಕಂದ್ರೆ ನೀವು ಇದನ್ನ ಮಾಡ್ಕೋತ ಹೋದ್ರೆ ಅಂತ ದೇರ್ ಆರ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ವರ್ಡ್ಸ್ ವಿಚ್ ವಿ ಕೆನ್ ನಾಟ್ ರಿಮೆಂಬರ್. ಓಕೆ, ಬಿಕಾಸ್ ವಿ ಹ್ಯಾವ್ ಟು ಸ್ಟಡಿ ಮೆನಿ ಸಬ್ಜೆಕ್ಟ್ಸ್ ಆಲ್ಸೋ. ಓಕೆ, ಸೊ ಅದಕ್ಕೆ ಇವನೊಂದು ಸ್ವಲ್ಪ ಈ ಟೇಬಲ್ ನಿಮಗೆ ನೆನಪಿಟ್ಕೊಳ್ಳೋಕೆ ಕಷ್ಟ ಆಗ್ತೈತಿ, ಬಟ್ ಯು ಹ್ಯಾವ್ ಟು ರಿಮೆಂಬರ್, ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಆಗ ಎರಡು ಟೇಬಲ್ ಅಷ್ಟೇನ ಡಿಫಿಕಲ್ಟ್ ಇರಲಿಲ್ಲ. ಸೊ ಪಾಸಿಟಿವ್ ಡಿಗ್ರಿ, ಗುಡ್, ಬೆಟರ್, ಬೆಸ್ಟ್. ವೆಲ್, ಬೆಟರ್, ಬೆಸ್ಟ್. ಸೊ ನೆನಪಿಟ್ಕೋರಿ, ವೆಲ್ಲದನ್ನು ಕಂಪ್ಯಾರಿಟಿವ್ ಏನ್ ಬರತ್ತೆ, ಬೆಟರ್, ಬೆಸ್ಟ್ ಅನ್ನ ಬರುತ್ತೆ. ಬ್ಯಾಡ್, ವರ್ಸ್, ವರ್ಸ್ಟ್. ನೆನಪಿಟ್ಕೋರೆ. ಮಚ್. ಸೊ ಕ್ವಾಂಟಿಟಿ ಯಾವಾಗ ಮಾಡ್ತೀವಲ್ಲ, ಓಕೆ, ದಿಸ್ ಮಚ್ ಇಸ್ ಸಫಿಶಿಯಂಟ್ ಫಾರ್ ಮೀ ಅಂತೀವಿ. ಸೊ ಕ್ವಾಂಟಿಟಿ ಅಂತ ಹೇಳಿವು. 2 ಚಪಾತೀಸ್ ಆರ್ ಸಫಿಶಿಯಂಟ್ ಫಾರ್ ಮೀ ಅಂತೀವಿ. ಇವಾಗ ನಂಬರ್ ಇದ್ದಾಗ, ಸೊ ನಂಬರ್ ಇದ್ದಾಗ ಮೆನಿ ಅಂತೀವು, ಕ್ವಾಂಟಿಟಿ ಇದ್ದಾಗ ಮಚ್ ಅಂತೀವು. ಓಕೆ, ಸೊ ಮಚ್, ಮೋರ್, ಮೋಸ್ಟ್. ಮೆನಿ, ಮೋರ್, ಮೋಸ್ಟ್. ಸೊ ಇವು ಎರಡಕ್ಕೂ ಸೇಮ್ ಬರ್ತೈತಿ. ಸೊ ಇಂಥವೇನ್ ಮಾಡ್ಬೇಕಂದ್ರೆ ನೀವು ನೋಟ್ಸ್ ಬರ್ಕೊ ಮುಂದ ಸಿಮಿಲರ್ ಏನಿರ್ತಾವಲ್ಲ ಸ್ವಲ್ಪ ಹೈಲೈಟ್ ಮಾಡಿ ಬರ್ಕೋರಿ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಲಿಟಲ್, ಲೆಸ್, ಲೀಸ್ಟ್. ಸೊ ಇದು ಬಹಳ ಇಂಪಾರ್ಟೆಂಟ್ ಐತಿ, ಎಕ್ಸಾಮಿಗೆ ಬಹಳ ಸಲ ಕೇಳ್ಯಾರು. ಓಕೆ, ಸೊ ಲೆಸ್ಸರ್ ಹತ್ತನು ನಾವು ಯೂಸ್ ಮಾಡ್ಬೋದು. ದಿಸ್ ಸ್ವೀಟ್ ಈಸ್, ಅಥವಾ ಹಿ ಸ್ಕೋರ್ಡ್ ಲೆಸರ್ ಮಾರ್ಕ್ಸ್ ದೆನ್ ಹಿಸ್ ಫ್ರೆಂಡ್, ಅಥವಾ ಯಾವ್ದಾದ್ರು ಒಂದು ಹೆಸರು ತಗೋರಿ. ಸೊ ಆ ಟೈಮ್ದಾಗ ನೀವು ಲೆಸ್ ಹತ್ತು ವರ್ಡ್ ಯೂಸ್ ಮಾಡಿದ್ರು ಕರೆಕ್ಟ್. ಕಂಪ್ಯಾರಿಟಿವ್ ಟೈಮ್ದಾಗ ಬಿಟ್ವೀನ್ ದ ಟೂ ಥಿಂಗ್ಸ್ ಆರ್ ಟೂ ಪರ್ಸನ್ಸ್, ಆ ಟೈಮ್ದಾಗ ನೀವು ಲೆಸ್ ಹತ್ತು ವರ್ಡ್ ಯೂಸ್ ಮಾಡಿದ್ರು ಕರೆಕ್ಟ್ ಅನ್ನ ಇರುತ್ತೆ. ಸೊ ಅವಾಗ ಕನ್ಫ್ಯೂಷನ್ ಆಗ್ಬೇಡ್ರಿ. ಲೈಕ್ ಬೈ ಚಾನ್ಸ್ ಅವರು ಲೆಸ್ ಹತ್ ಕೊಟ್ಟಿರ್ತಾರೆ ಸೆಂಟೆನ್ಸ್ ಒಳಗ, ಸೊ ಲಾಸ್ಟ್ ಒಳಗೊಂದು ಇರತ್ತೆ ಲೈಕ್ ನೋ ಎರರ್ ಅತ್ತ. ಸೊ ಯು ಶುಡ್ ಚೂಸ್ ಆಸ್ ನೋ ಎರರ್. ಇಲ್ಲಪ್ಪ ನಾ ಲೆಸರ್ ಹತ್ತು ಕಲ್ತಾನೆ, ಕಂಪ್ಯಾರಿಟಿವ್ ಲೆಸ್ ವರ್ಡ್ ಏನ್ ಇಲ್ಲ ಅಂತ ಅನ್ನೋದಿಲ್ಲ. ಸೊ ಲಿಟಲ್, ಲೆಸ್ ಆರ್ ಲೆಸರ್ ಅಂಡ್ ಲೀಸ್ಟ್. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಐತಿ. ಇಂಥವು ಎಕ್ಸೆಪ್ಷನ್ಸ್ ನಿಂತ್ರನೇ ಎಕ್ಸಾಮ್ ಒಳಗೆ ಕೇಳ್ತಾರ ಅವ್ರು. ಯಾಕಂದ್ರೆ ನಾರ್ಮಲ್ ಕೇಳುವಂತ ಕೇಳಿದ್ರೆ ಪ್ರತಿಯೊಬ್ರು ಆನ್ಸರ್ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಫಿಲ್ಟರ್ ಔಟ್. ಸೊ ಅದ್ರ ಸಂಬಂಧ ನಿಮಗ ಸ್ವಲ್ಪ ಟ್ರಿಕ್ಕಿ ಅನ್ನೋದು ಕೇಳ್ತಾರೆ. ನೆಕ್ಸ್ಟ್, ಓಲ್ಡ್, ಓಲ್ಡರ್, ಓಲ್ಡೆಸ್ಟ್. ಸೊ ಇದು ನಮ್ದೇನಾಯ್ತು, ಫಸ್ಟ್ ಫಾರ್ಮ್ ಒಳಗೂ ಆಯ್ತು, ಡೈರೆಕ್ಟ್ ಆಗಿ ಸಿಂಗಲ್ ಸಿಲೆಬಲ್ ಓಲ್ಡ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಯಾಕೆ ನಾನು ಬರ್ದೇನೆ ಅಂದ್ರ ಎಲ್ಡರ್ ಹತ್ತೂ ನಾವು ಯೂಸ್ ಮಾಡ್ತೀವಿ, ಎಲ್ಡೆಸ್ಟ್ ಹತ್ತು ಯೂಸ್ ಮಾಡ್ತೀವಿ. ಓಕೆ, ಸೊ ಯಾವ್ದಿದ್ರು ಕರೆಕ್ಟ್ ಮೀನಿಂಗ್ ಬರುತ್ತೆ. ನೆಕ್ಸ್ಟ್, ಫೋರ್, ಫಾರ್ಮರ್, ಫಾರ್ಮೋಸ್ಟ್. ಸೊ ಇದ್ರ ಮೇಲೆ ಎಕ್ಸಾಂಪಲ್ಸ್ ಅದಾವು, ವಿ ವಿಲ್ ಸಿ ಫರ್ದರ್. ಸೊ ಈ ಟೈಪ್ ಒಳಗ ಫಾರ್ಮೋಸ್ಟ್ ಒಳಗೆ ನಾವು ಇವನ್ ಫಸ್ಟ್ ಹತ್ತು ವರ್ಡ್ ಯೂಸ್ ಮಾಡ್ತೀವಿ. ಸೊ ಇವನ್ ಇಫ್ ಯು ಯೂಸ್ ದ ವರ್ಡ್ ಆಸ್ ಫಸ್ಟ್ ಅಲ್ಲ, ಸೊ ಯು ಕ್ಯಾನ್ ಸೇ ಡೈರೆಕ್ಟ್ಲಿ ಎಸ್ ದ ಸೂಪರ್ಲೇಟಿವ್ ಡಿಗ್ರಿ. ಸೊ ಇದು ಬಹಳ ಎಕ್ಸೆಪ್ಷನ್ ಐತಿ, ನೆನಪಿಟ್ಕೋರಿ. ಸೊ ಇಲ್ಲಿ ರೇಸ್ ದಿಸ್. ನೆಕ್ಸ್ಟ್, ಇನ್, ಇನ್ನರ್, ಇನ್ನರ್ ಮೋಸ್ಟ್. ಸೊ ಇನ್ನರ್ ಅನ್ನೋದು ಏನೈತೆ ಆಕ್ಚುಲಿ, ಈಗ ನಾವು ಅರ್ಥದ ಲೇಯರ್ಸ್ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರ ಇನ್ನೆಷ್ಟು, ಮೋಸ್ಟ್ ಇನ್ನರು, ಮೋಸ್ಟ್ ಇನ್ನು ಅಂತವೆಲ್ಲ ಅನ್ನೋದಿಲ್ಲ. ಸೊ ಇನ್ನರ್ ಅನ್ನೋದೇನಾಯ್ತು, ಇದು ನಮ್ದು ಸಿಂಗಲ್ ಸಿಲೆಬಲ್ ಅನ್ನೈತಿ. ಇನ್ ಅಂತ ಡೈರೆಕ್ಟ್ ಅಂತೀವಿ ನಾವು, ಔಟ್ ಡೈರೆಕ್ಟ್, ಅಪ್ ಡೈರೆಕ್ಟ್, ಬ್ಯಾಡ್ ಡೈರೆಕ್ಟ್, ವೆಲ್ ಡೈರೆಕ್ಟ್, ಗುಡ್ ಡೈರೆಕ್ಟ್. ಸೊ ಸಿಂಗಲ್ ಸಿಲೆಬಲ್ ಇದ್ರೂ ಇವು ಮಿಸ್ಲೇನಿಯಸ್ ಅಂತ ನಾನು ಮೆನ್ಷನ್ ಮಾಡಿದೆ ಅದ್ರ ಸಂಬಂಧ. ಸೊ ಇನ್, ಇನ್ನರ್, ಇನ್ನರ್ ಮೋಸ್ಟ್ ತಿಳಿತು. ಔಟ್, ಔಟರ್, ಔಟರ್ ಮೋಸ್ಟ್. ಔಟ್, ಔಟರ್, ಅಟ್ ಮೋಸ್ಟ್ ಅಂತೀವಿ, ಔಟರ್ ಮೋಸ್ಟ್ ಅನ್ನೋದಿಲ್ಲ. ಅಥವಾ ಅಟರ್ನು ಅನ್ರಿ, ಅಟರ್ ಮೋಸ್ಟ್ ಹತ್ತನು ಅನ್ರಿ. ಅಪ್, ಅಪ್ಪರ್, ಅಪ್ಪರ್ ಮೋಸ್ಟ್. ಓಕೆ, ಸೊ ಇನ್, ಅಪ್, ಔಟ್ ಇವೇನದವಲ್ಲ ಒಂದು ಸ್ಮಾಲ್ ಟೇಬಲ್ ಒಳಗೆ ಬರ್ಕೊಂಡ, ಸೊ ಏನೇನು ಮಿಸ್ಲೇನಿಯಸ್ ಅನ್ನೋದೈತಲ್ಲ, ಸೊ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ದಟ್. ಓಕೆ, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್.
Okay, so till now we covered like two parts of this particular chapter. Like first part ಏನ್ ಕಲ್ತ್ವಿ ನಾವು what is adjective ಅನ್ನೋದು ಕಲ್ತಿವು. ಸೆಕೆಂಡ್ ಒಳಗ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅನ್ನೋದು ಕಲ್ತಿವು. ಲೈಕ್ ಯಾವ್ಯಾವ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅದಾವ, ಹೆಂಗ್ ಕಂಪೇರ್ ಮಾಡಬೇಕು, ಆಮೇಲೆ ಯಾವಾಗ ನಾವು ನಮ್ದು adjective ಫಾರ್ಮ್ ಚೇಂಜ್ ಆಗ್ತೈತಿ. ಲೈಕ್ ಮೋರ್ ಮೋಸ್ಟ್ ಅನ್ನೋದು ಯಾವಾಗ ಚೇಂಜ್ ಆಗ್ತೈತಿ, ER EST ಅನ್ನೋದು ಯಾವಾಗ ಆಗ್ತೈತಿ, ಮಿಸ್ಲೇನಿಯಸ್ ಅನ್ನೋದು ಯಾವಾಗ ಆಗ್ತೈತಿ. ಸಿ ಈ ಟೈಪ್ ನ ನಿಮಗೆ ರಿಪಿಟೇಷನ್ ಮಾಡೋದ್ರಿಂತ ನಿಮಗೆ ಮತ್ತೆ ಏನೋ ಡೌಟ್ ಇದ್ರೂ ಕ್ಲಾರಿಫೈ ಆಕೈತಿ. ಓಕೆ, ಸೊ ಇನ್ ಏನ್ ಫರ್ದರ್ ಕಲಿತೀವಲ್ಲ ನಮ್ ಎಂಟೈರ್ ಚಾಪ್ಟರ್ ಒಳಗ, ದಿಸ್ ಇಸ್ ಪ್ಯೂರ್ಲಿ ಎಕ್ಸಾಮ್ ಓರಿಯೆಂಟೆಡ್. ಡಿಫ್ರೆಂಟ್ ಕೇಸಸ್ ಬರ್ತಾವ, ಡಿಫ್ರೆಂಟ್ ರೂಲ್ಸ್ ಬರ್ತಾವು. ಸೊ ಆ ಕೇಸಸ್ ನಾನು ಒಂದು ಸರ್ಟನ್ ಸಿಂಪಲ್ ರೂಲ್ಸ್ ಒಳಗೆ ನಾನು ಕ್ಲಾಸಿಫಿಕೇಶನ್ ಮಾಡೇನಿ. ಸೊ ದಟ್ ಐಡೆಂಟಿಫೈಯಿಂಗ್ ದ ಎರರ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಯು ಡ್ಯೂರಿಂಗ್ ದ ಎಕ್ಸಾಮ್. ಸೊ ಬಹಳ ರೂಲ್ಸ್ ಅದಾವೆ ಇವು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ one by one. Okay, but again I am telling you this chapter is very simple compared to that of adverb. So now let's start with the first rule. Okay, so ಏನೈತಿದು same degree case, that is adjective plus conjunction plus adjective. So ಇದಕ್ಕೆ same degree case ಅತಂತೆ. So ಏನಿದ್ರ meaning, what is the meaning of the term same degree? Okay, so you can see here before and after the conjunction same degree of adjective is used. Okay, so ನಾನು ನಿಮಗೆ conjunction ಅನ್ನೋದು already explain ಮಾಡೇನಿ. That is, this is the joining word in between the two sentences. So that is called as conjunction. So ಈಗ ಒಂದು conjunction ಐತೆ ತಿಳ್ಕೊರಿ, and ಅಥವಾ ಒಂದು conjunction ಐತಿ. ಸೊ ಈ and ಹಿಂದ ಒಂದು adjective ಐತಿ, ಮುಂದನು ಒಂದು adjective ಐತಿ. That is what I have written here. You can see conjunction ಹಿಂದ, let me show with the marker. ಸೊ ಇಲ್ಲಿ ಕಂಜಂಕ್ಷನ್ ಐತಿ, ಹಿಂದೂ ಒಂದು adjective ಐತಿ, ಮುಂದೆ adjective ಐತಿ. ಬಟ್ ಯು ಕ್ಯಾನ್ ಸಿ ದ ವರ್ಡ್ ಹಿಯರ್ ಆಸ್ ಸೇಮ್ ಡಿಗ್ರಿ. ಸೊ ಸೇಮ್ ಡಿಗ್ರಿ ಅಂದ್ರೆ ಏನಂತ ಹೇಳಿದ್ವಿ, 3 ಡಿಗ್ರಿ ಕಲ್ತೀವಿ ನಾವು. ಒಂದೇನಿತ್ತು ಪಾಸಿಟಿವ್ ಡಿಗ್ರಿ, ಕಂಪೇರೇಟಿವ್ ಡಿಗ್ರಿ, ಸೂಪರ್ಲೇಟಿವ್. ಸೊ ಬೈ ಚಾನ್ಸ್ ಕಂಜಂಕ್ಷನ್ ಎಲ್ಲಾದ್ರೂ ಬಂದಿತ್ತಂದ್ರೆ ಸೆಂಟೆನ್ಸ್ ಒಳಗ ಅದ್ರದ್ದು ಹಿಂದ ಮುಂದ ಎರಡು ಕಡೆ ನಮ್ದು adjective ಅನ್ನೋದು ಇತ್ತಂದ್ರ ಸೊ ಎರಡು ತರದ್ದು ಡಿಗ್ರಿ ಸೇಮ್ ಇರಲೇಬೇಕು. So this is the formal English rule or the grammar rule, which is very important. So ಈಗ ನಿಮಗೆ ನಾನು ತೋರಿಸ್ತೇನೆ ಏನದ್ರ ಮೀನಿಂಗ್. ಸೊ ಪಾಸಿಟಿವ್ ಡಿಗ್ರಿ ಇಲ್ಲಿ ಬಂದಿತ್ತಂದ್ರ ಇಲ್ಲಿನೂ ಕಂಪಲ್ಸರಿಲಿ ಪಾಸಿಟಿವ್ ಡಿಗ್ರಿ ಬರಲೇಬೇಕು. ಇಲ್ಲಿ ಕಂಪೇರೇಟಿವ್ ಬಂದಿತ್ತಂದ್ರ ಇಲ್ಲೂ ಕಂಪೇರೇಟಿವ್ ಬರಲೇಬೇಕು. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬಂದಿತ್ತಂದ್ರ ಇಲ್ಲೂ ಸೂಪರ್ಲೇಟಿವ್ ಡಿಗ್ರಿ ಬರಲೇಬೇಕು. ಓಕೆ, ಸೊ ಈಗ ಎರರ್ ಐಡೆಂಟಿಫಿಕೇಶನ್ ಹೆಂಗ್ ಕೇಳ್ತಾರೋ ಅಥವಾ ನೀವ್ ಹೆಂಗ್ ಸಿ ಎಕ್ಸಾಮ್ ಒಳಗೆ ನಿಮ್ಗೆ ಎಲ್ಲಾ ಮಿಕ್ಸ್ಡ್ ಆಗಿ ಕೊಟ್ಟಿರ್ತಾರೋ. ಸೊ ನಿಮಗ ಅವಾಗ ಇದು ಸೇಮ್ ಡಿಗ್ರಿ ಕೇಸ್ ಐತ್ರಿ, ಎರರ್ ಐಡೆಂಟಿಫೈ ಮಾಡ್ರಿ ಅಂತ ಹೇಳೋದಿಲ್ಲ ಅವರು. ನೀವ ಥಿಂಕ್ ಮಾಡಬೇಕು. ಯು ಶುಡ್ ಸಿ ದಟ್ ಕ್ವಶನ್ ಅಂಡ್ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ರೂಲ್ ಯು ಕ್ಯಾನ್ ಇಂಪ್ಲಿಮೆಂಟ್. ನಿಮಗೆ ಇದನ್ನ ನಾನು ಮಿಕ್ಸ್ಅಪ್ ಮಾಡಿ ಜಂಬಲ್ ಮಾಡಿ ಕಲ್ಸಿದ್ ನಿಮ್ಗೆ ಏನೂ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಲಿಲ್ಲ. ಸೊ ಸಿಂಪಲ್ ಆಗಿ ಹಿಂಗ್ ಸಿಸ್ಟಮೆಟಿಕ್ ನಾವು ಕಲಿಯೋದ್ರಿಂದ ಏನಾಗ್ತೈತಿ, ನಿಮ್ಗೆ ಆ ವರ್ಡ್ಸ್ ಎಕ್ಸಾಮ್ ಒಳಗೆ ನೋಡಿದ ಕೂಡಲೇ ಫ್ಲಾಶ್ ಆಕೈತಿ. ಓಕೆ, 2 ಡಿಗ್ರಿ ಸೇಮ್ ಇರಬೇಕು, ಬಟ್ ಇಲ್ಲಿ ಡಿಗ್ರಿ ಡಿಫ್ರೆಂಟ್ ಐತಿ. ದಿಸ್ ಇಸ್ ದ ಕರೆಕ್ಷನ್, ಡನ್, ಯು ಗಾಟ್ ದ ಮಾರ್ಕ್ಸ್ ಸ್ಟ್ರೇಟ್ ಅವೇ, ಇಸ್ಂಟ್ ಇಟ್? ಸೊ ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ ನಾವು. ರೀನಾ ಈಸ್ ಟಾಲ್ ಅಂಡ್ ಮೋರ್ ಬ್ಯೂಟಿಫುಲ್, ಕರೆಕ್ಟಾ? ಸೊ ಈಗ ಏನ್ ಮಾಡಾಕತ್ತೇನೆ ನಾನು, ರೀನಾನ್ ಬಗ್ಗೆ ಏನ್ ಹೇಳಾಕತ್ತೀನಿ, ನಾನು ಯಾರ ಜೊತೆ ಅಂತೂ ಕಂಪೇರ್ ಮಾಡಿಲ್ಲ. ಸೊ ರೀನಾನ್ ಬಗ್ಗೆ ಅಷ್ಟೇ ಮಾತಾಡಕತ್ತೀನಿ. ಅಂಡ್ ರೀನಾ ಈಸ್ ನೌನ್, ವಿ ನೋ ದಟ್. ಸೊ ಆಕಿಂದ ಹೈಟ್ ಕಂಪೇರ್ ಮಾಡಾಕತ್ತೀನಿ, ಆಕಿ ಬ್ಯೂಟಿಫುಲ್ ಅದಾಳ. ಸೊ ಆಕಿಂದ 2 ಕ್ವಾಲಿಟೀಸ್ ನಾನು ಹೇಳಾಕತ್ತೀನಿ, ಐ ಆಮ್ ನಾಟ್ ಕಂಪೇರಿಂಗ್. ಸೊ ಇಫ್ ವಿ ಸಿ ದ ವರ್ಡ್ ಆಸ್ ಅ ಟಾಲ್, ಸೊ ಏನೈತಿದು ಪಾಸಿಟಿವ್ ಡಿಗ್ರಿ ಒಳಗೈತಿ. ಬಟ್ ಇದನ್ನ ನೋಡ್ರಿ ನೀವು, ಎದ್ರಾಗೈತಿ ಕಂಪೇರೇಟಿವ್ ಡಿಗ್ರಿ ಐತಿ, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಸೊ ನಮ್ದು ರೂಲ್ಸ್ ಪ್ರಕಾರ ಏನೈತಿ, ಇದನ್ನ ಅಪ್ಲೈ ಮಾಡ್ಬೇಕು ನಾವು. ಸೊ ಫಸ್ಟ್ ಪಾಸಿಟಿವ್ ಡಿಗ್ರಿ ಬಂತಂದ್ರ ನೆಕ್ಸ್ಟ್ ನಮ್ದು ಪಾಸಿಟಿವ್ ಡಿಗ್ರಿ ಬರಲೇಬೇಕು. ಸೊ ಲೆಟ್ ಮಿ ಎರೇಸ್ ಅಂಡ್ ಶೋ ಯು ವೆರಿ ಕ್ಲಿಯರ್ಲಿ. ಯು ಕ್ಯಾನ್ ಸಿ ಹಿಯರ್. ಓಕೆ, ಸೊ ರೀನಾ ಈಸ್ ಟಾಲ್ ಅಂಡ್ ಮೋಸ್ಟ್ ಬ್ಯೂಟಿಫುಲ್. ಸೊ ಇದ್ರೊಳಗೂ ಎರರ್ ಐತೆ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಇಲ್ಲೇನ್ ಮಾಡಿದ್ದೆ ನಾನು, ಇಲ್ಲೇ ಲೆಟ್ ಮಿ ಶೋ ಯು. ಸೊ ನಾವು ದಿಸ್ ಈಸ್ ಪಾಸಿಟಿವ್ ಡಿಗ್ರಿ ಅಂಡ್ ದಿಸ್ ಈಸ್ ಅವರ್ ಕಂಪೇರೇಟಿವ್ ಡಿಗ್ರಿ. ಆಮೇಲೆ ಇಲ್ಲಿ ನೋಡಿದ್ರೆ ಏನಾಯ್ತು, ಇದು ಪಾಸಿಟಿವ್ ಡಿಗ್ರಿ ಆಯ್ತು, ಇದು ಸೂಪರ್ಲೇಟಿವ್ ಡಿಗ್ರಿ ಆಯ್ತು. ಸೊ ಅಗೇನ್ ಚೇಂಜ್ ಆಯ್ತು. ಸೊ ಅಗೇನ್ ವಾಟ್ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್? ರೀನಾ ಈಸ್ ಟಾಲ್ ಅಂಡ್ ಬ್ಯೂಟಿಫುಲ್. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಸೊ ಫಸ್ಟ್ ಪಾಸಿಟಿವ್ ಬಂದಿತ್ತಂದ್ರ ನೆಕ್ಸ್ಟ್ ನೀವು ಪಾಸಿಟಿವ್ ಬರಿಬೇಕು. ಓಕೆ, ಸೊ ಅಗೇನ್ ಇದ್ರೊಳಗೆ ಸ್ವಲ್ಪ ಎಕ್ಸೆಪ್ಷನ್ಸ್ ಐತಿ. ನಾನು ಏನ್ ಹೇಳಿದ್ನಲ್ಲ, ಫಸ್ಟ್ ಪಾಸಿಟಿವ್ ಬಂದ್ರೆ ಸೆಕೆಂಡ್ ಬರಬೇಕು. ಬಟ್ ಆಸ್ ಆಫ್ ನೌ ಯು ರಿಮೆಂಬರ್ ಓನ್ಲಿ ದಿಸ್ ಮಚ್, ದಿಸ್ ಇಸ್ ಮೋರ್ ದನ್ ಸಫಿಷಿಯಂಟ್.
ಸೊ ನಾನೀಗ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ದಿಸ್ ಫಸ್ಟ್ ಎಕ್ಸಾಂಪಲ್ ಈಸ್ ಆಫ್ ದ ಕೇಸ್ positive and comparative degree in a single sentence, and here positive and superlative in a single sentence. So ಅದನ್ನ ನಾನು ಚೇಂಜ್ ಮಾಡಿಕೊಂಡು ಎರಡು ಪಾಸಿಟಿವ್ ಡಿಗ್ರಿ ಮಾಡಿದ್ನಿ. ಸೊ ನಾವು ವಾಟ್ ಈಸ್ ದ ರೂಲ್ ದಟ್ ಓಕೆ ಐ ಹ್ಯಾವ್ ಟು ಗೋ ವಿತ್ ದಿಸ್ ರೂಲ್ ಓನ್ಲಿ. ನಾನು ಇದನ್ನ ಹೋಗ್ಬೇಕತ್ತೆ. ಯು ಕ್ಯಾನ್ ಸಿ ಹಿಯರ್ ದೇರ್ ಇಸ್ ಕಂಜಂಕ್ಷನ್. ಸೊ ಕಂಜಂಕ್ಷನ್ ಐತಂದ ನಾನು ಇದು ರೂಲ್ ಇಂಪ್ಲಿಮೆಂಟ್ ಮಾಡಿದ್ನಿ. ಬೈ ಚಾನ್ಸ್ ಕಂಜಂಕ್ಷನ್ ಇರ್ಲಿಲ್ಲ ಅಂದ್ರ I cannot implement this rule. Remember that. So ಏನು ನಾನು ಎವ್ರಿ ರೂಲಿಗೆ ಟೈಪ್ ಒಂದು ಸ್ಟೇಟ್ಮೆಂಟ್ ಬರೀತೇನಲ್ಲ, ಸೊ ಇವನ್ನೆಲ್ಲ ನೀವು ಏನ್ ಮಾಡ್ಬೋದು ಅಂದ್ರ ಲೈಕ್ ಎಂಟೈರ್ ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ಸಿಂಗಲ್ ಪೇಪರ್ ಒಳಗನ ಶಾರ್ಟ್ ನೋಟ್ಸ್ ಗತೆ ಮಾಡಬಹುದು. ಅಡ್ವರ್ಬ್ ಬರೀರಿ ಫಸ್ಟ್, ಅದ್ರೊಳಗೆ ಏನ್ ಫಸ್ಟ್ ರೂಲ್ ಐತಿ, ಈ ಟೈಪ್ ಒಂದು ಈಕ್ವೇಶನ್ ಬರೀರಿ. ದಿಸ್ ಇಸ್ ನಥಿಂಗ್ ಬಟ್ ಈಕ್ವೇಶನ್, ರೈಟ್? ಸೆಂಟೆನ್ಸ್ ಫಾರ್ಮ್ಯಾಟ್. ಸೊ ಬರೀರಿ, ಅದ್ರ ತಕ್ಕಂಗ ಒಂದು ಎಕ್ಸಾಂಪಲ್ ಬರ್ದ್ಬಿಡ್ರಿ, ಸಾಕ್ತೇವೆ ಒಂದ್ ಎಕ್ಸಾಂಪಲ್. ನೆಕ್ಸ್ಟ್ ಸೆಕೆಂಡ್ ರೂಲ್ ತಗೋರಿ, ಅದನ್ನ ಈಕ್ವೇಶನ್ ಬರೀರಿ, ಅದರದ್ದು ರೂಲ್ ಹೆಸರು ಬರೀರಿ, ಈಕ್ವೇಶನ್ ಬರೀರಿ, ಒಂದ್ ಎಕ್ಸಾಂಪಲ್ ಬರೀರಿ. ಸೊ ದಟ್ ನಿಮಗೆ ಎಕ್ಸಾಮಿಗೆ ಹೋಗೋ ಮುಂದೆ ರಿವಿಷನ್ ಈಸಿ ಆಕೈತೆ. ಅದು ಆಗ ನೀವು ಪ್ರತಿಯೊಂದು ಮತ್ತೆ ಎಕ್ಸಾಂಪಲ್ ನೋಡ್ಕೋತ ಹೋದ್ರೆ ಅಂದ್ರ ಎಲ್ಲ ಕನ್ಫ್ಯೂಷನ್ ಆಕೈತಿ, ತಿಳಿತು? ಸೊ ಐ ಆಮ್ ಟ್ರೈಂಗ್ ಟು ಗಿವ್ ಲೈಕ್ ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ಇಷ್ಟೊಂದು ರೂಲ್ಸ್ ನೆನಪಿಟ್ಕೋದು ಇಟ್ಸ್ ಪ್ರಾಕ್ಟಿಕಲಿ ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ನಾನು ನಿಮ್ಗೆ ಸಿಂಪಲ್ ಟಿಪ್ಸ್ ಟ್ರಿಕ್ಸ್ ಹೇಳ್ತಿರ್ತೀನಿ. ಇಫ್ ಯು ಫಾಲೋ ದಟ್ ಈಸ್ ಮೋರ್ ಆನ್ ಸಫಿಷಿಯಂಟ್. So now let's see the second example. Vijay is better and wise than Rajesh. So here we are comparing two things. Okay, so Vijay is a noun, Ramesh is also noun, and you can see here there is than. So than ate yakaiti nimu nan sentence helidne nodri. Sentence format ಏನು ಇರೋದು ಅಂತ ಹೇಳಿದ್ನಿ, ಸಬ್ಜೆಕ್ಟ್, ವರ್ಬ್, ಕಂಪ್ಯಾರಿಟಿವ್ ಡಿಗ್ರಿ ಅಂಡ್ ದೆನ್ than ಅನ್ನೋದು ಇರತ್ತೆ. ಓಕೆ, ಸೊ ಇಷ್ಟಂತೂ ಕ್ಲಿಯರ್ ಆಯ್ತು ನಮ್ಗೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಅಡ್ಜೆಕ್ಟಿವ್ ಐತಿ, ಇಲ್ಲೊಂದು ಅಡ್ಜೆಕ್ಟಿವ್ ಐತಿ, ಬಟ್ ಇದರದ ಅಡ್ಜೆಕ್ಟಿವ್ ಫಾರ್ಮ್ ಏನೈತಿ, ಕಂಪ್ಯಾರಿಟಿವ್ ಡಿಗ್ರಿ ಐತಿ. ಸೊ ಇದರದ್ದು ಪಾಸಿಟಿವ್ ಸೂಪರ್ಲೇಟಿವ್ ಏನೈತಿ, ಗುಡ್, ಬೆಟರ್, ಬೆಸ್ಟ್, ಇಸ್ಂಟ್ ಇಟ್? ಸೊ ಇದ್ರದ್ದು ಏನ್ ಬರುತ್ತೆ, ವೈಸ್, ವೈಸರ್, ವೈಸೆಸ್ಟ್. ಸೊ ಇದು ಕಂಪ್ಯಾರಿಟಿವ್ ಆಯ್ತು, ಇದು ಪಾಸಿಟಿವ್ ಆಯ್ತು. ಸೊ ಎದರಾಗ ಕನ್ವರ್ಟ್ ಮಾಡಿ ಇಡ್ತೀರಿ ನೀವು ಎರಡು. ಲೆಟ್ ಮಿ ಎರೇಸ್ ದಿಸ್. ಓಕೆ, ಸೊ ಇನ್ನೊಂದು ನೋಡೋಣ. ಲೈಕ್ ಇಲ್ಲಿ ಏನ್ ಕೊಟ್ಟ, ನಾನು ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಕಾಂಬಿನೇಷನ್ ಕೊಟ್ಟೇನಿ. ಬಟ್ ಇಫ್ ವಿ ಸಿ ದ ಫೈನಲ್ ಕರೆಕ್ಟ್ ಆನ್ಸರ್ ವಿಲ್ ಬಿ ಲೈಕ್ ಕಂಪ್ಯಾರಿಟಿವ್ ಡಿಗ್ರಿ. ಯಾಕಂದ್ರೆ ಫಸ್ಟ್ ಯಾವ್ದು ಬಂದಿರತಿ ಅದನ್ನ ತಗೋಬೇಕಂತ ಹೇಳಿದ್ ನಾನು. ಸೊ ಇದು ಕಂಪ್ಯಾರಿಟಿವ್ ಐತೆ ಅಂದ್ರೆ ಆಬ್ವಿಯಸ್ಲಿ ಇದು ನಮ್ದು ಕಂಪ್ಯಾರಿಟಿವ್ ಆಗ್ಲೇಬೇಕು. ಸೊ ವೈಸ್ ಕಂಪ್ಯಾರಿಟಿವ್ ಏನಾಗ್ತೈತಿ, ನಮ್ದು ಅಡ್ಜೆಕ್ಟಿವ್ ಫಾರ್ಮ್ ಹೆಂಗ್ ಚೇಂಜ್ ಆಗ್ತೈತಿ, ವೈಸರ್ ಅಂತ ಆಗ್ತೈತಿ. ದೆನ್ ಸೂಪರ್ಲೇಟಿವ್ ಏನಂತ ಆಗ್ತೈತಿ, ವೈಸೆಸ್ಟ್ ಅಂತ ಆಗ್ತೈತಿ. ಸೊ ವೈಸ್, ವೈಸರ್, ವೈಸೆಸ್ಟ್. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಐಡೆಂಟಿಫೈ ದ ಎರರ್. ಸಿಂಪಲ್ ಐತಲ್ಲ. Again, let's see one more example. Don't worry. Rajan is tallest and handsome student in the class. Fine. So, ಇಲ್ಲಿ ನಿಮಗೊಂದು ತೋರಿಸ್ತೇನೆ ನಾನು. ರಾಜನ್. ಸೊ ರಾಜನ್ ಅನ್ನೋದು ಒಂದು ನೌನ್ ಐತಿ. ಸೊ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂದ ನಾನು. ಸೊ ಇನ್ ದ ಕ್ಲಾಸ್ ಇದ್ದ ಟೈಮ್ದಾಗ ಆಬ್ವಿಯಸ್ಲಿ ಏನಾಗ್ತೈತಿ, ಐ ಆಮ್ ಕಂಪೇರಿಂಗ್ ಮೋರ್ ದನ್ ಟೂ ಥಿಂಗ್ಸ್. ಸೊ ಮೋರ್ ದನ್ ಟೂ ಥಿಂಗ್ಸ್ ಅಂದ್ಕೊಳ್ಳೇನೆ ಇಲ್ಲಿ ಏನ್ ಬರತ್ತೆ, ಆಬ್ವಿಯಸ್ಲಿ ಸೂಪರ್ಲೇಟಿವ್ ಬರಲೇಬೇಕು. ಸೊ ನಿಮಗೆ ಬೈ ಚಾನ್ಸ್ ಕನ್ಫ್ಯೂಷನ್ ಆಗ್ತಿತ್ತಂದ್ರ ನಾನು ಸೆಂಟೆನ್ಸ್ ನೋಡ್ಕೊಂಡ ಎರಡು ಸೂಪರ್ಲೇಟಿವ್ ದಾಗ ಮಾಡಬೇಕು, ಎರಡು ಪಾಸಿಟಿವ್ ದಾಗ ಮಾಡಬೇಕು ಅನ್ನೋ ನಿಮ್ಗೆ ಎಕ್ಸಾಮ್ ದಾಗ ಕನ್ಫ್ಯೂಷನ್ ಆಗ್ತಿತ್ತು ಅಂದ್ರೆ ದೇರ್ ಆರ್ ಟೂ ಮೆಥಡ್ಸ್ ವಿಚ್ ಯು ಕ್ಯಾನ್ ಇಂಪ್ಲಿಮೆಂಟ್. ದ ವೆರಿ ಫಸ್ಟ್ ಮೆಥಡ್ ಇಸ್, ಫಸ್ಟ್ ಏನೈತಿ ನೋಡ್ಕೋರಿ, ಅದನ್ನ ಇಂಪ್ಲಿಮೆಂಟ್ ಮಾಡಬಹುದು. ಇಲ್ಲಾಂದ್ರೆ ಯು ಸಿ ದ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ವಿಚ್ ಡಿಗ್ರಿ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ಈಸ್. ಸೊ ಆ ಟೈಮ್ ಒಳಗೆ ಯು ಕ್ಯಾನ್ ಡಿಸೈಡ್. ಸೊ ಇದ್ರಾಗ ಇನ್ನೊಂದು ಎರರ್ ನಾನು ಏನ್ ಹೇಳ್ಬೋದು ಅಂದ್ರೆ, ರಾಜನ್ ಈಸ್ ಟಾಲೆಸ್ಟ್. ಸೊ ಸೂಪರ್ಲೇಟಿವ್ ಆಯ್ತು, ಮೋರ್ ಹ್ಯಾಂಡ್ಸಮ್. ಸೊ ಇದೇನಾಯ್ತು, ಕಂಪ್ಯಾರಿಟಿವ್ ಆಯ್ತು. ಸೊ ಅದಕ್ಕೆ ನಮ್ದು ಕರೆಕ್ಟ್ ಫಾರ್ಮ್ ಏನ್ ಬರುತ್ತೆ, ರಾಜನ್ ಈಸ್ ಟಾಲೆಸ್ಟ್ ಅಂಡ್ ಮೋಸ್ಟ್ ಹ್ಯಾಂಡ್ಸಮ್. ಮೋಸ್ಟ್ ಹ್ಯಾಂಡ್ಸಮ್ ಅಂತ ಯಾಕೆ ಮಾಡಿದ್ದೀನಿ ನಾನು, ಬಿಕಾಸ್ ಐ ವಾಂಟ್ ಟು ಕನ್ವರ್ಟ್ ಇಟ್ ಟು ದ ಸೂಪರ್ಲೇಟಿವ್ ಡಿಗ್ರಿ. ಫೈನ್. ನೌ there is some exception. Let's see here. When before and after the conjunction same degree of adjective is used, then okay, so let's see, before the conjunction adjective of one syllable will come, and after the conjunction adjective of more than one syllable will come. So ಏನ್ ಇದ್ರದ್ ಮೀನಿಂಗ್, ಒಂದು ನೋಟ್ ಅಂದ್ರ ಈಗ ಒಂದು ಕಂಜಂಕ್ಷನ್ ಐತಿ and ಅನ್ನೋದು. ಸೊ ಇದ್ರ ಹಿಂದ್ ಒಂದು ಅಡ್ಜೆಕ್ಟಿವ್ ಇರತ್ತೆ, ಇದ್ರ ಹಿಂದ್ ಒಂದು ಅಡ್ಜೆಕ್ಟಿವ್ ಇರತ್ತೆ. ಓಕೆ, ಸೊ ಇದು ಕಂಪ್ಯಾರಿಟಿವ್ ಡಿಗ್ರಿ ಅಂತನ ಐತೆ ತಿಳ್ಕೊರಿ. ಆಮೇಲೆ ಇದು ಕಂಪ್ಯಾರಿಟಿವ್ ಡಿಗ್ರಿ ಐತೆ ಅಂತ ತಿಳ್ಕೊರಿ. ಎರಡು ಕಂಪ್ಯಾರಿಟಿವ್ ಒಳಗನೆ ಇರ್ತಾವ. ಬಟ್ ನಿಮಗ ಎರರ್ ಐಡೆಂಟಿಫಿಕೇಶನ್ ಕೇಳ್ತಾರೆ ಎಕ್ಸಾಮ್ ಒಳಗ. ಸೊ ನೀವೇನ್ ಮಾಡ್ತೀರಿ, ಫಸ್ಟ್ ರೂಲ್ ಏನ ಚೆಕ್ ಮಾಡ್ತೀರಿ, ಓಕೆ ಕಂಜಂಕ್ಷನ್ ಅನ್ನೋದು ಆಂಡ್ ಐತಿ.
ಸೆಕೆಂಡ್ ಏನ್ ಮಾಡ್ತೀರಿ ಓಕೆ ಅದರದ್ದು ಬಿಫೋರು ಆಫ್ಟರು ಅಡ್ಜೆಕ್ಟಿವ್ ಐತಿ ದೆನ್ ಅಡ್ಜೆಕ್ಟಿವ್ ಫಾರ್ಮ್ ಚೆಕ್ ಮಾಡ್ತೀರಿ ನೀವು ಓಕೆ ಇಲ್ಲೂ ಕಂಪೇರೇಟಿವ್ ಐತಿ ಇಲ್ಲೂ ಕಂಪೇರೇಟಿವ್ ಐತಿ ಆಮೇಲೆ ನೀವೇನಂತ ಆನ್ಸರ್ ಮಾಡ್ತೀರಿ ದೇರ್ ಇಸ್ ನೋ ಎರರ್ ಅಂತ ಹೇಳ್ಬಿಡ್ತೀರಿ ನೀವು ಓಕೆ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಸೊ ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಹಿಯರ್ ಸೊ ಹಿಂಗಿದ್ದಾಗ ಏನ್ ಮಾಡ್ಬೇಕಂದ್ರ ಇದು ಏನು ವರ್ಡ್ ಇರತ್ತಲ್ಲ ಒರಿಜಿನಲ್ ಫಾರ್ಮ್ ಆಫ್ ದಟ್ ಅಡ್ಜೆಕ್ಟಿವ್ ಸೊ ಅದು ಯಾವ ಸಿಲೆಬಲ್ ಐತಿ ಅನ್ನೋದು ನೀವು ನೋಡಬೇಕು ಸೊ ಎರಡು ಸೇಮ್ ಸಿಲೆಬಲ್ ಇದ್ದು ಅಂದ್ರೆ ದಟ್ ಇಸ್ ಫೈನ್ ಓಕೆ ದಟ್ ಇಸ್ ಎರಡು ಮೋರ್ ದೆನ್ ಒನ್ ಸಿಲೆಬಲ್ ಐತಿ ಅಥವಾ ಎರಡು ಒನ್ ಸಿಲೆಬಲ್ ಐತಿ ದೆನ್ ದೇರ್ ಇಸ್ ನೋ ಎರರ್ ಬಟ್ ಆ ಟೈಮ್ದಾಗ ಒಂದು ವರ್ಡಿಗೆ ಯಾವ್ದಾದ್ರು ಒನ್ ಸಿಲೆಬಲ್ ಐತಿ ಇನ್ನೊಂದು ವರ್ಡ್ ಒಳಗ ಮೋರ್ ದೆನ್ ಒನ್ ಸಿಲೆಬಲ್ ಅಡ್ಜೆಕ್ಟಿವ್ ಫಾರ್ಮ್ ಇತ್ತಂದ್ರ ದೆನ್ ಫಸ್ಟ್ ಯು ಹ್ಯಾವ್ ಟು ಪ್ಲೇಸ್ ಹಿಯರ್ okay in this position one syllable only so that is what I have written here before the conjunction adjective of one syllable will come ಆಮೇಲೆ after the syllable adjective of more than one syllable will come ತಿಳಿತು okay very simple again if you want I'll repeat so first ನಾವ್ ಏನ್ ಮಾಡ್ತೀವಿ conjunction ಅನ್ನು ಐಡೆಂಟಿಫೈ ಮಾಡಬೇಕು ಇಲ್ಲಿ conjunction ಐತಿ ಅದರ ಬಿಫೋರ್ ಆಫ್ಟರ್ ವರ್ಡ್ ಚೆಕ್ ಮಾಡ್ತೀವಿ ಸೊ ಅದರದ್ದು ಯಾವ ಡಿಗ್ರಿ ಫಾರ್ಮ್ ಅಂತ ನೋಡ್ತೀವಿ ಸೊ ಇಲ್ಲಿ ಪಾಸಿಟಿವ್ ಇತ್ತಂದ್ರೆ ಇದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೀವಿ ಇಲ್ಲಿ ಕಂಪೇರೇಟಿವ್ ಇದ್ರೆ ಕಂಪೇರೇಟಿವ್ ಮಾಡ್ತೀವಿ ಇಲ್ಲಿ ಸೂಪರ್ಲೇಟಿವ್ ಇದ್ರೆ ಸೂಪರ್ಲೇಟಿವ್ ಮಾಡ್ತೀವಿ ಬಟ್ ಸಮ್ ಟೈಮ್ಸ್ ಏನಾಗಿರುತ್ತೆ ಎರಡು ತರದ್ದು ಡಿಗ್ರಿ ಫಾರ್ಮ್ ಸೇಮ್ ಅನ್ನ ಇರುತ್ತೆ ಇದರ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಸಾರಿ ಕಂಪೇರೇಟಿವ್ ಕಂಪೇರೇಟಿವ್ ಆರ್ ಸೂಪರ್ಲೇಟಿವ್ ಸೂಪರ್ಲೇಟಿವ್ ಸೊ ಆ ಟೈಪ್ ಅನ್ನ ಇರುತ್ತೆ ಸೊ ಹಂಗಿದ್ದಾಗ ನಾವ್ ಏನ್ ಮಾಡ್ತೀವಿ ವಿ ವಿಲ್ ಚೆಕ್ ಸೊ ಫಸ್ಟ್ ನೇದು ಒನ್ ಸಿಲೆಬಲ್ ಐತೋ ಇಲ್ಲೋ ಸೊ ಇಫ್ ದ ಫಸ್ಟ್ ಅಡ್ಜೆಕ್ಟಿವ್ ಹಿಯರ್ ಈಸ್ ಆಫ್ ಒನ್ ಸಿಲೆಬಲ್ then there is no error and if idu two syllable dagittu idu one syllable dagitta andra we go for interchanging of both of them so how we do interchange and all let's see with few examples yakandra bare kathe helidre ashta ತಿಳಿದಿಲ್ಲ ಇದು ಇಂಗ್ಲಿಷ್ ಗ್ರಾಮರ್ ಒಳಗ examples are very very important okay so Priya is more beautiful and taller than Sneha so ಇಲ್ಲಿ ಏನು ಮಾಡಕತ್ತೀವಿ ನಾವು ಪ್ರಿಯಾನ ಸ್ನೇಹನ್ ಜೊತೆ ಕಂಪೇರ್ ಮಾಡಕತ್ತೀವಿ ಸೊ ಯಾವ ಎರಡು ಕ್ವಾಲಿಟಿನ ಕಂಪೇರ್ ಮಾಡಕತ್ತೀವಿ ನಾವು ಒಂದು ಲುಕ್ ದಟ್ ಈಸ್ ಮೋರ್ ಬ್ಯೂಟಿಫುಲ್ ಅದಾಳು ಇನ್ನೊಂದು ಹೈಟ್ ಕಂಪೇರ್ ಮಾಡಿದ್ವಿ ಓಕೆ ಸೊ ಇಲ್ಲಿ ಅಗೇನ್ ನೀವು ಚೆಕ್ ಮಾಡ್ರಿ ಕಂಜಂಕ್ಷನ್ ಐತಿ ದಟ್ ಇಸ್ ಫೈನ್ ಸೊ ಇಲ್ಲಿನೂ ಒಂದು ಅಡ್ಜೆಕ್ಟಿವ್ ಐತಿ ಇಲ್ಲಿನೂ ಅಡ್ಜೆಕ್ಟಿವ್ ಐತಿ ಸೊ ಇದು ಕರೆಕ್ಟ್ ಆಯ್ತು ಸೊ ನೆಕ್ಸ್ಟ್ ಸ್ಟೆಪ್ ವೈಸ್ ಗೋ ಸ್ಟೆಪ್ ವೈಸ್ ಸೊ ಇಲ್ಲಿ ನೋಡಿದ ಕೂಡಲೇ ಇದೇನ್ ಬರತಿ ಕಂಪ್ಯಾರಿಟಿವ್ ಐತಿ ಓಕೆ ಇಲ್ಲಿ ನೋಡ್ತೀರಿ ಇದು ಕಂಪ್ಯಾರಿಟಿವ್ ಐತಿ ಬಿಕಾಸ್ ಟಾಲ್ ಟಾಲರ್ ಟಾಲೆಸ್ಟ್ more beautiful most beautiful so ನೀವೇನ್ ಮಾಡ್ತೀರಿ ಡೈರೆಕ್ಟ್ ಆಗಿ there is no error in the sentence ಅಂತ ಹೇಳ್ತೀರಿ so that is absolutely wrong so ಅದನ್ನೇ ಇಲ್ಲಿ ನಾನು ಹೇಳಿನಿ ಇಲ್ಲಿ ನೋಡಿ Priya is taller and more beautiful than Sneha so ಇಲ್ಲಿ ಏನ್ ಮಾಡಿದ್ದೆ ನಾನು ಈ ವರ್ಡ್ ಇದ್ದದ್ದು ಈ ಕಡೆ ತಗೊಂಡು ಬನ್ನಿ ಈ ವರ್ಡ್ ಇದ್ದದ್ದು ಈ ಕಡೆ ತಗೊಂಡು ಬಂದೆ so now you can ask me like why ಹಿಂಗ ಇಟ್ರೆ ಏನ್ ಪ್ರಾಬ್ಲಮ್ ಐತ್ರಿ why we have to go with one syllable two syllable and all so ಇಲ್ಲೇನಾಗ್ತೈತೆ ಅಂದ್ರ ಈ ಪ್ರಿಯಾದ ಅನ್ನೋದು ಏನೈತಲ್ಲ ಪ್ರಿಯಾ ಈಸ್ ಮೋರ್ ಬ್ಯೂಟಿಫುಲ್ ಅಂತ ಬರ್ತೈತಿ ಸೊ ಇದು ಮೋರ್ ಅನ್ನೋದು ವರ್ಡ್ ಏನೈತಲ್ಲ ಸೊ ಇದು ಸಮ್ ಟೈಮ್ಸ್ ಬ್ಯೂಟಿಫುಲ್ ಕುನು ಇಂಪ್ಲಿಮೆಂಟ್ ಮಾಡಿದ ಮೀನಿಂಗ್ ಬರ್ತೈತಿ ಸಮ್ ಟೈಮ್ಸ್ ಇದು ಟಾಲ್ ಕುನು ವರ್ಡ್ ಇಂಪ್ಲಿಮೆಂಟ್ ಮಾಡಿದಂಗ ಬರ್ತೈತಿ ಸೊ ಅದ್ರ ಸಂಬಂಧ ನಾವು ಸಪರೇಟ್ ಮಾಡೋ ಸಂಬಂಧ ವಿ ಗೋ ವಿತ್ ದಿಸ್ ಕಾನ್ಸೆಪ್ಟ್ ಸೊ ಈ ಟೈಪ್ ನಾವು ಮಾಡಿದ್ವಿ ಅಂದ್ರೆ ಏನಾಗ್ತೈತಿ Priya is taller andra ಎತ್ತರ ಅದಾಳು more beautiful ಅದಾಳು so we are trying to separate out the adjectives here we don't want to keep them as the same form but ಅದ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತೆ ನೋಡಿ ಓಕೆನಾ so hope you have got it clear so ಇದು ಒಂದು ಎಕ್ಸಾಂಪಲ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ further all the examples you will solve on your own Karthik is most courageous and bravest so courage ಅಂದ್ರೆ ಬಾಯಾಗ ನಿಮ್ಗೆ ಗೊತ್ತಾಗುತ್ತೆ ಕರೇಜ್ ಬ್ರೇವ್ ಸೊ ಇದು ಸಿಂಗಲ್ ಸಿಲೆಬಲ್ ಆತ ಇದು ಮೋರ್ ದೆನ್ ಒನ್ ಸಿಲೆಬಲ್ ಕರೇಜ್ ಕರೇಜ್ ಅದಿರಲಿಲ್ಲ ಕರೇಜ್ ಸೊ ಸ್ವಲ್ಪ ಪಾಸ್ ಮಾಡ್ತೀರಿ ಸೊ ದಟ್ಸ್ ವೈ ದಿಸ್ ವಿಲ್ ಗೆಟ್ ರಿವರ್ಸ್ಡ್ ಸೊ ಕಾರ್ತಿಕ್ ಈಸ್ ದ ಬ್ರೇವೆಸ್ಟ್ ಅಂಡ್ ಮೋಸ್ಟ್ ಕರೇಜಿಯಸ್ ಸೊ ಇಲ್ಲಿನೂ ಏನ ಟಾಲ್ ಅನ್ನೋ ಸಿಂಗಲ್ ಸಿಲೆಬಲ್ ಇಲ್ಲೇ ಮೋರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಸೊ ಯು ವಿಲ್ ಪಾಸ್ ಇನ್ ಬಿಟ್ವೀನ್ ಸೊ ದಟ್ಸ್ ವೈ ದಿಸ್ ವಿಲ್ ಕಮ್ ನೆಕ್ಸ್ಟ್ ಫೈನ್ ಸೊ ಹೋಪ್ ದ ಫಸ್ಟ್ ರೂಲ್ ಈಸ್ ವೆರಿ ವೆರಿ ಕ್ಲಿಯರ್ ಟು ಯು ಓಕೆ ಸೊ ಏನು ಡೌಟ್ ಇಲ್ಲ ಸ್ಲೋ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಾಕ್ತೇನೆ ನಾನು ನಾವು ಲೆಟ್ಸ್ ಗೋ ವಿತ್ ದ ಸೆಕೆಂಡ್ ರೂಲ್ ದಟ್ ಈಸ್ ಡಬಲ್ ಡಿಗ್ರಿ ಕೇಸ್ ಸೊ ಡಿಗ್ರಿ ನಾ ಏನ್ ಹೇಳಿದ್ದೀನಿ ನಿಮಗೆ ಎಂಟೈರ್ ಫರ್ದರ್ ಲೆಕ್ಚರ್ಸ್ ಒಳಗ ವಿ ವಿಲ್ ಬಿ ಯೂಸಿಂಗ್ ಓನ್ಲಿ ದೀಸ್ ಡಿಗ್ರೀಸ್ ಓನ್ಲಿ ಓಕೆ ಸೊ ಅದಕ್ಕೆ ಅದನ್ನ ನೆನ್ಪಿಟ್ಕೋರಿ ನೀವು ಸೊ ಡಬಲ್ ಡಿಗ್ರಿ ಕೇಸ್ ಏನ್ ಇದ್ರ ಮೀನಿಂಗ
So double superlative and double comparative degree is not allowed. Andra we cannot go or use twice. Double modudilla. Andre ena most tallest, more tallest. So ಈ most tallest ಅಂದ್ರೆ ಏನಂತ ಹೇಳಿ ಇಲ್ಲಿ ಬರೀತಾನೆ ನೋಡ್ರಿ ಬೇಕಂದ್ರೆ ಈಗ more tallest ಅಂತ ಬರೀತಾನೆ ನಾನು. ಓಕೆ ಸೊ more tallest fine. ಸೊ ಈಗ ನಮ್ದು tallest word ಏನಾಯ್ತು? This is our superlative. ಕರೆಕ್ಟಾ? ಯಾಕಂದ್ರೆ tallest. more ಅನ್ನೋದು ವರ್ಡ್ ಏನಾಯ್ತು? So idu we will get here as comparative degree and all. So already it is tallest. So our tallest ನಾವು ಮತ್ more at add ಮಾಡುವುದಿಲ್ಲ. So that is what is the meaning here. We cannot go with the double superlative or double comparative. So let's see few examples, you will understand. Don't worry. Ria is most tallest girl in the class. Okay. So most ಆಗಲೇ ಹೇಳಿದ್ನಲ್ಲ ಅದು superlative form ಆತು. So most ಅನ್ನೋದು superlative form ಆತು. Tallest ಅನ್ನೋದು ಯಾವ ಫಾರ್ಮ್ ದಾಗ ಆತು? ಇದು superlative ಆತು. ಸೊ ರಿಯಾ ಅನ್ನೋದು ಏನೈತಿ ಇಲ್ಲೇ ನೌನ್ ಆತಿ ಇದು. ತಿಳಿತಾ? ಸೊ ಅದ್ರ ಸಂಬಂಧ ಇಲ್ಲೇನ್ ಮಾಡ್ತು? ಆಲ್ರೆಡಿ ಕಿ ಎಲ್ಲಾರ್ಕಿಂತ ಸಿಕ್ಕಾಪಟ್ಟಿ ಎತ್ತರದಾಳು. ಸೊ ಇಟ್ ಈಸ್ ಆಲ್ರೆಡಿ ಇನ್ ದ ಸುಪೀರಿಯರ್ ಫಾರ್ಮ್. ಸೊ ಸುಪೀರಿಯರ್ ಫಾರ್ಮ್ ಅಂದ್ರೆ ಏನಂತ ಹೇಳಿದ್ನಿ? ಇಟ್ ಈಸ್ ಆಫ್ ದ ಹೈಯೆಸ್ಟ್ ಕ್ವಾಲಿಟಿ ಆಲ್ರೆಡಿ. ಸೊ ಅದಕ್ಕೆ ಮತ್ತೆ ನಾವು ಮೋಸ್ಟ್ ಅಂತ ಏನ್ ಆಡ್ ಮಾಡೋದಿರತಿ? ದಿಸ್ ವಿಲ್ ಬಿ completely wrong. So hence we write as Riya is the tallest girl in the class. So ಏನು ಇದರ ಮೀನಿಂಗ್ ಆಯ್ತು? ನಮ್ ಡಬಲ್ ಡಿಗ್ರಿ ಕೇಸ್ ಏನಾಯ್ತು? ಬೈ ಚಾನ್ಸ್ ಇದನ್ನು ಒಂದು ಹಾಕಿದ್ರಿ, ಇದನ್ನು ಒಂದು ಹಾಕಿದ್ರಿ. ಸೊ ಇಲ್ಲಿ ನೋಡ್ರಿ ಡಬಲ್ ಡಿಗ್ರಿ ಬಂತಿಲ್ಲ, ಇಲ್ಲೊಂದು ಡಿಗ್ರಿ ಬಂತು, ಇಲ್ಲೊಂದು ಡಿಗ್ರಿ ಬಂತು. ಸೊ ಡಬಲ್ ಡಿಗ್ರಿ ಎಕ್ಸಿಸ್ಟ್ ಆಗುವುದಿಲ್ಲ. ದಟ್ ಈಸ್ ವಾಟ್ ಇಟ್ ಈಸ್ ನಾಟ್ ಅಲೌಡ್. ಸಿಂಪಲ್ ಮೀನಿಂಗ್. ದಟ್ಸ್ ಇಟ್. ನಾನು ಎಕ್ಸ್ಪ್ಲನೇಷನ್ ಭಾಳ ಮಾಡಾಕತ್ತೇನೆ ಆಕ್ಚುಲಿ, ಬಟ್ ದ ಥಿಂಗ್ಸ್ ಆರ್ ವೆರಿ ವೆರಿ ಸಿಂಪಲ್. ಓಕೆ. ಸೊ ನಾವು ಯಾಕಂದ್ರೆ ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಈಗ ನಾನು ನಿಮಗೆ ಒಂದು ಅಡುವರ್ಬದ ಕ್ವಶನ್ ಕೇಳಿದ್ರೆ ನಿಮ್ಗೆ ಫ್ಲಾಶ್ ಆಗೋದಿಲ್ಲ. ಡೋಂಟ್ ವರಿ ಅಬೌಟ್ ದಟ್. ಡೋಂಟ್ ಗೆಟ್ ಡಿಮೋಟಿವೇಟೆಡ್. ಐ ಆಮ್ ದೇರ್. ಸೊ ಸುರೇಶ್ ಈಸ್ ಮೋರ್ ಬೆಟರ್ ದ್ಯಾನ್ ಅಮಿತ್. ಸೊ ಮೋರ್ ಅಂದ್ರೆ ಏನಾಯ್ತು? ನಮ್ದು ಕಂಪ್ಯಾರೇಟಿವ್ ಆಯ್ತು. ಬೆಟರ್ ಏನಾಯ್ತು? ಅಗೇನ್ ಕಂಪ್ಯಾರೇಟಿವ್ ಆಯ್ತು. ಸೊ ಟೇಬಲ್ ನೋಡ್ರಿ, ನಾವು ಮತ್ತೆ ಗುಡ್ ಬೆಟರ್ ಬೆಸ್ಟ್ ಅಂತ ಹೇಳ್ಕೊತ ಹೋಗುದಿಲ್ಲ. ಸೊ ಎರಡು ಈಗ ಏನದು ನಮ್ಮ ಕಂಪ್ಯಾರೇಟಿವ್ ಆಯ್ತು. ಸೊ ಡಬಲ್ ಕಂಪ್ಯಾರಿಸನ್ ಈಸ್ ಆಲ್ಸೋ ನಾಟ್ ಅಲೌಡ್. ಸೊ ಇಲ್ಲೇನ್ ಮಾಡ್ತೀವಿ? ಮೋರ್ ವರ್ಡ್ ಅನ್ನು ಕ್ಯಾನ್ಸಲ್ ಮಾಡ್ತೀವಿ. ದಟ್ಸ್ ಇಟ್. ಸಿಂಪಲ್. ಸುರೇಶ್ ಈಸ್ ಬೆಟರ್ ದನ್ ಅಮಿತ್. ಸೊ ಎಕ್ಸಾಮ್ ಒಳಗೆ ಕ್ವಶನ್ಸ್ ಕೇಳ್ಯಾರ ಇವೆಲ್ಲ ಆಕ್ಚುಲಿ. ಸೊ ಚಿತಾಸ್ ಆರ್ ದ ವರ್ಲ್ಡ್ಸ್ ಮೋಸ್ಟ್ ಫಾಸ್ಟೆಸ್ಟ್ ಲ್ಯಾಂಡ್ ಅನಿಮಲ್. ಅಂದ್ರೆ ಏನಿದ್ರ ಮೀನಿಂಗ? ಎಲ್ಲಕ್ಕಿಂತ ಫಾಸ್ಟ್ ಅಂದ್ರೆ ಚಿತಾ ಓಡ್ತೈತಿ, ಗೊತ್ತೈತಿ. ಚಿತಾಕ್ಕಿಂತ ಫಾಸ್ಟ್ ಯಾವ್ದು ಓಡುದಿಲ್ಲ. ಮತ್ತ ಅದಕ್ಕೆ ಮೋಸ್ಟ್ ಅಂತ ಹಾಕುದ್ರ ಏನಾರ ದಟ್ ಡಸ್ ನಾಟ್ ಗಿವ್ ದ ಪ್ರಾಪರ್ ಮೀನಿಂಗ್. ಓಕೆ. ಸೊ ಇನ್ನು ಮೋಸ್ಟ್ ಅದು ಆಡ್ ಮಾಡಿದ್ವಿ ಅಂದ್ರೆ ಮತ್ತೆ ಯಾರೋ ಅದಾರೋ ಏನೋ ಅಂತೂ ಅನಿಸ್ತೈತಿ ಇನ್ನೊಂದು ಮೀನಿಂಗು. ಆಮೇಲೆ ಡಬಲ್ superlative or double comparison is not allowed. So cancel it straight away. So that is how you will rectify the error in the statement. That is, cheetahs are the world's fastest land animal. So this is about your second case. Now let's move with the third case. That is the third rule. So ಇದ್ರೊಳಗೆ ನೋಡ್ರಿ ಎಷ್ಟು ಸಿಂಪಲ್ ಆಗಿ ಬರ್ದಾನಿ. ನೋ ಕಂಪ್ಯಾರಿಸನ್ ಅಂಡ್ ಕಂಪ್ಯಾರಿಸನ್. ಸೊ ನೋ ಕಂಪ್ಯಾರಿಸನ್. ಸೊ ಇಲ್ಲೇ ನಾನು ನಿಮಗೆ ಬರೆದು ಬಿಡ್ತನೋ ಇಷ್ಟ ನೆನಪಿಟ್ಕೋರಿ, ನೀವು ಆರಾಮ್ಸೆ ಯಾವ್ದು ಬೇಕಾದ ಎಕ್ಸಾಂಪಲ್ ಸಾಲ್ವ್ ಮಾಡ್ಬೋದು. ಸೊ ಈಗ ನೋ ಕಂಪ್ಯಾರಿಸನ್ ಅಂದ್ರೆ ಏನಂತ ಹೇಳಿದ್ದೆ ನಾನು? ರೀನಾ ಈಸ್ ಟಾಲ್. ಸೊ ಯಾರ ಜೊತೆ ಕಂಪೇರ್ ಮಾಡಾಕತ್ತೇನೆ ನನಗೆ ನಿಮ್ಗ? ಇಲ್ಲ, ರೀನಾನ್ ಯಾರ ಜೊತೆನೂ ಕಂಪೇರ್ ಮಾಡಿಲ್ಲ. ಆಕಿ ಬರೀ ಎತ್ತರದಾಳ ಅಂತ ಹೇಳಾಕತ್ತೇನೆ. ಸೊ ವೆನ್ ದೇರ್ ಇಸ್ ನೋ ಕಂಪ್ಯಾರಿಸನ್, ಯೂಸ್ ಪಾಸಿಟಿವ್ ಡಿಗ್ರಿ. ದಟ್ ಈಸ್ ದ ಫಸ್ಟ್ ಫಾರ್ಮ್ ಆಫ್ ದ adjective. That is our original form of the adjective. ನಾವು ಯೂಸ್ ಮಾಡ್ತೀವಿ ಸ್ಟ್ರೇಟ್ ಆಗಿ. ಕಂಪ್ಯಾರಿಸನ್ ಇಲ್ಲಂದ್ರ. ಬಟ್ ವೆನ್ ವಿ ಆರ್ ಡೂಯಿಂಗ್ ಕಂಪ್ಯಾರಿಸನ್, ಇಲ್ಲಿ ಯಾವ್ದು ಯೂಸ್ ಮಾಡಬೇಕು? ಸೊ ನಿಮಗೆ ಏನ್ ಹೇಳಿದ್ದೆ ನಾನು? ಕಂಪ್ಯಾರಿಸನ್ ಅನ್ನೋದು ನಾವು ಎರಡು ಟೈಪ್ ಒಳಗೆ ಮಾಡ್ತೀವಿ. ಒನ್ ಈಸ್ ಈಕ್ವಲ್ ಟು ಟೂ ಫಾರ್ಮ್ಸ್ ಅಂಡ್ ಮೋರ್ ದನ್ ಟೂ ಫಾರ್ಮ್ಸ್ ಅಂತ ಹೇಳಿದ್ದೆ ನಾನು. ಓಕೆ. ದಟ್ ಈಸ್ ಕಂಪ್ಯಾರಿಸನ್. ಕಂಪ್ಯಾರಿಟಿವ್ ಡಿಗ್ರಿ ಅನ್ನೋದು 2 ಇದ್ದಾಗ ಬರ್ತೈತಿ. ಸೂಪರ್ಲೇಟಿವ್ 3 ಮೋರ್ ದನ್ 2 ಅನ್ನೋದ್ರ. ಸೊ ಅದನ್ನೇನ್ ಹೇಳಿದ್ನಿಲ್ಲ ಅದ ವರ್ಡಿಗೆ. ಸೊ ನಿಮ್ದು 2 ಫಾರ್ಮ್ ಒಳಗೆ ಕಂಪ್ಯಾರಿಸನ್ ಇತ್ತಂದ್ರ ದೆನ್ ಗೋ ಫಾರ್ ದ ಕಂಪ್ಯಾರಿಟಿವ್ ಡಿಗ್ರಿ ಆಫ್ ದ adjective, and more than 2 ಇತ್ತಂದ್ರ superlative form of the adjective. That's it. Very very simple to understand. Okay. So let's take few examples so that it will be clear. So first no comparison ಅನ್ನೋದು ಕಲಿಯೋಣ. So no comparison ಇದ್ದಾಗ directly positive degree use ಮಾಡ್ತೀವಿ. So let's take one example now. In the gallery there were most beautiful paintings and sculptures. So ಏನಂತ ಹೇಳಾಕತ್ತೀನಿ ನಾನು?
ಒಂದು ಗ್ಯಾಲರಿ ಒಳಗ ದೇರ್ ವೇರ್ ಮೋಸ್ಟ್ ಬ್ಯೂಟಿಫುಲ್ ಪೇಂಟಿಂಗ್ಸ್ ಅಂಡ್ ಸ್ಕಲ್ಪ್ಚರ್ಸ್. ಸೊ ಮೋಸ್ಟ್ ಅನ್ನೋದು ನಾವು ಯಾವಾಗ ಯೂಸ್ ಮಾಡಬೇಕು? ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಒಳಗ ಕಂಪ್ಯಾರಿಸನ್ ಇದ್ದಾಗ ಅಷ್ಟ ನಾವು ಯೂಸ್ ಮಾಡ್ತೀವಿ. ಬಟ್ ನಾವು ಆರ್ ಯು ಕಂಪೇರಿಂಗ್ this gallery with the another gallery or this painting with the another painting? No. So that's the reason we go with just positive degree. So ಏನ್ ನಿಮ್ದು ಆನ್ಸರ್ ಬರುತ್ತೆ ಈಗ? In the gallery there were beautiful paintings and sculptures. That's it. Okay, but ನಿಮಗೆ ಇನ್ನೊಂದು ಎಕ್ಸಾಂಪಲ್ ಯಾಕೆ ಕೊಟ್ಟಾನೆ ಅಂದ್ರೆ sometimes even it can be our comparative degree also, that is more beautiful. ತಿಳಿತು? Any doubts? So you should see whenever adjective are present in any statement in your paper, so ಅವಾಗ ನೀವು adjective ದನ್ನ ರೂಲ್ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡ್ರಿ. ಡೆಫಿನೆಟ್ಲಿ 1 or 2 questions will be asked in the exam on adjective. ಸೊ ಅವಾಗ ನಿಮಗೆ ಈ adjective ವರ್ಡ್ ಅನ್ನ ಈಸಿಯಾಗಿ ಪಾಪಪ್ ಆಕೈತಿ ಎಕ್ಸಾಮ್ ಒಳಗ. ಓಕೆ, ಸೊ ಕಂಪ್ಯಾರಿಸನ್ ನಾವು ಮಾಡ್ಲಾರ ಟೈಮ್ದಾಗ ಡೈರೆಕ್ಟ್ ಪಾಸಿಟಿವ್ ಡಿಗ್ರಿ. ಸೊ ಇದ್ರ ಏನೋ ಅಷ್ಟೊಂದು ಆಕ್ಚುಲಿ ಸಪರೇಟ್ ರೂಲ್ ಆಗಿ ನಾನು ಟೀಚ್ ಮಾಡೋದು ನೆಸೆಸರಿ ಇರಲಿಲ್ಲ. ಯಾಕಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಪಾಸಿಟಿವ್ ಡಿಗ್ರಿ ನಾನು ಎಕ್ಸ್ಪ್ಲೇನ್ ಮಾಡೋ ಮುಂದೆ ಹೇಳಿದ್ನಿ, ದಟ್ ಈಸ್ ವಿ ಗೋ ಫಾರ್ ಪಾಸಿಟಿವ್ ಡಿಗ್ರಿ ವೆನ್ ದೇರ್ ಇಸ್ ನೋ ಕಂಪ್ಯಾರಿಸನ್. ಸೊ ಆಬ್ವಿಯಸ್ಲಿ ಇಫ್ ದೇರ್ ಆರ್ ಅದರ್ ಡಿಗ್ರೀಸ್ ಅಪಾರ್ಟ್ ಫ್ರಮ್ ಪಾಸಿಟಿವ್ ಡಿಗ್ರಿ, ದೆನ್ ದಾಟ್ ಈಸ್ ರಾಂಗ್ ಅಂಡ್ ವಿ ಹ್ಯಾವ್ ಟು ರೆಕ್ಟಿಫೈ. ಈ ಟೈಪ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ನೀವು. ಸೊ ನಾನು ಡಿಫ್ರೆಂಟ್ ವೇದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಕತ್ತೀನಿ, ಯಾಕಂದ್ರೆ ನಿಮಗೆ ಯಾವ ಟೈಪ್ ಅಂಡರ್ಸ್ಟ್ಯಾಂಡ್ ಆಕೈತಿ ಅದನ್ನ ನೀವು ನೆನಪಿಟ್ಕೋರಿ. ಸೊ ನೆಕ್ಸ್ಟ್ ಕ್ವಶನ್, ಇನ್ ದಿಸ್ ಟೌನ್ಸ್ ದೇರ್ ಆರ್ ಲೀಸ್ಟ್ ಆಪರ್ಚುನಿಟೀಸ್. ಸೊ ಇನ್ ದೀಸ್ ಟೌನ್ಸ್ ಅನ್ನೋ, ಓಕೆ, ಯಾಕಂದ್ರೆ ಇದು ಪ್ಲೂರಲ್ ಐತಿ, ಅಥವಾ ಇನ್ ದಿಸ್ ಟೌನ್ ಅಂದ್ರೂ ಕರೆಕ್ಟ್ ಆಗೈತಿ. ಓಕೆ, ಲೆಟ್ ಮೀ ಇರೇಸ್ ದಿಸ್. ಓಕೆ, ಸೊ ಈ ಟೈಪ್ ಅನ್ನ ನಿಮ್ಗೆ ಗ್ರಾಮರ್ ಕೇಳ್ತಾರ ನೋಡ್ರಿ, ಈ ಟೈಪ್ ಮಿಸ್ಟೇಕ್ ಆಗಿರುತ್ತೆ. ಸೊ ಇನ್ ದಿಸ್ ಟೌನ್ ಅಂತ ತಗೊಳ್ಳೋಣ. ಇನ್ ದಿಸ್ ಟೌನ್ ದೇರ್ ಆರ್ ಲೀಸ್ಟ್ ಅಪರ್ಚುನಿಟೀಸ್. ಸೊ ಯಾವತ್ತು ಇನ್ನೊಂದು ಟೌನ್ ಜೊತೆ ಕಂಪೇರ್ ಮಾಡಕತ್ತೀವ ನಾವು, ಬರೀ ಇದ ಟೌನ್ ಬಗ್ಗೆ ಮಾತಾಡಕ್ತಿವಿ. ಈ ಟೌನ್ ಕಿಂತ ಆ ಟೌನ್ ಕಿಂತ ಈ ಟೌನ್ ಒಳಗ ಅಪರ್ಚುನಿಟೀಸ್ ಕಮ್ಮಿ ಅದಾವತ್ ನಾವೇನ್ ಹೇಳಕತ್ತಿಲ್ಲ. ಅಥವಾ ಎಲ್ಲಾ ಟೌನ್ ಒಳಗ ಈ ಟೌನ್ ಒಳಗನ ಎಲ್ಲಾರ್ಕಿಂತ ಹೆಚ್ಚು ಕಮ್ಮಿ ಅಪರ್ಚುನಿಟೀಸ್ ಅದಾವತ್ತನ್ನು ನಾವು ಹೇಳಕತ್ತಿಲ್ಲ. ಸೊ ಜಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ ಪರ್ಟಿಕ್ಯುಲರ್ ಟೌನ್ ಅಂಡ್ ವಿ ಆರ್ ಸೇಯಿಂಗ್ ದಟ್ ದೇರ್ ಆರ್ ಲೀಸ್ಟ್ ಅಪರ್ಚುನಿಟೀಸ್. ಸೊ ಲೀಸ್ಟ್ ಪಾಸಿಟಿವ್ ಫಾರ್ಮ್ ಏನಂತ ಹೇಳಿದ್ದೆ ನಾನು? ಎಸ್, ಲಿಟಲ್. ತಿಳಿತು? ಲಿಟಲ್, ಲೆಸರ್, ಲೀಸ್ಟ್ ಅನ್ನೋದಿರತ್ತೆ. ಸೊ ಕಂಪ್ಯಾರಿಟಿವ್ ಇದ್ರೂ ರಾಂಗ್ ಆಕೈತಿ, ಸೂಪರ್ಲೇಟಿವ್ ಇದ್ರೂ ರಾಂಗ್ ಆಕೈತಿ. ಕಂಪ್ಯಾರಿಸನ್ ಇರ್ಲಾರ್ದ ಟೈಮ್ದಾಗ ಕಂಪಲ್ಸರಿಲಿ ವಿ ಹ್ಯಾವ್ ಟು ಗೋ ಫಾರ್ ದ ಪಾಸಿಟಿವ್ ಡಿಗ್ರಿ. ಓಕೆನಾ? ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ದೇರ್ ಆರ್ ಫ್ಯೂವರ್ ಸ್ಕೂಲ್ಸ್ ವಿಚ್ ಪ್ರೊವೈಡ್ ಗುಡ್ ಸ್ಪೋರ್ಟ್ಸ್ ಫೆಸಿಲಿಟೀಸ್. ಓಕೆ, ಸೊ ಇದ್ರ ಮೀನಿಂಗ್ ಏನಾಗ್ತದ? ದೇರ್ ಆರ್ ಫ್ಯೂವರ್ ಸ್ಕೂಲ್ಸ್ ವಿಚ್ ಪ್ರೊವೈಡ್ ಗುಡ್ ಸ್ಪೋರ್ಟ್ಸ್ ಫೆಸಿಲಿಟೀಸ್. ಸೊ ನಾವು ಬೇರೆ ಸ್ಕೂಲ್ ಜೊತೆ ಅದು ಏನು ಕಂಪೇರ್ ಮಾಡಕತ್ತಿಲ್ಲ. ಸೊ ವಿ ಆರ್ ಜಸ್ಟ್ ಟೆಲ್ಲಿಂಗ್ ದಟ್ ಸ್ವಲ್ಪ ಸ್ಕೂಲ್ ಒಳಗೆ ಅಷ್ಟ ಸ್ಪೋರ್ಟ್ಸ್ ಫೆಸಿಲಿಟಿ ಚಲೋ ಅದಾವು. ಸೊ ದಿಸ್ ಇಸ್ ವಾಟ್ ವಿ ಆರ್ ಟೆಲ್ಲಿಂಗ್. ಸೊ ಫ್ಯೂವರ್ ಇದ್ದಿದ್ದು ನಾವ್ ಏನ್ ವರ್ಡ್ ಯೂಸ್ ಮಾಡ್ಬೇಕು ಈಗ? ಪಾಸಿಟಿವ್ ಡಿಗ್ರಿ ಯೂಸ್ ಮಾಡ್ಬೇಕು. ಸೊ ಫ್ಯೂವರ್, ಫ್ಯೂವೆಸ್ಟ್. ಸೊ ಫ್ಯೂ ಈಸ್ ಅವರ್ ಪಾಸಿಟಿವ್ ಡಿಗ್ರಿ. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಹಿಸ್ ಡ್ರೈವಿಂಗ್ ಇಸ್ ಗುಡ್ ಅಂಡ್ ಸೇಫೆಸ್ಟ್. ಸೊ ಐ ಆಮ್ ನಾಟ್ ಕಂಪೇರಿಂಗ್ ಅಗೇನ್. ಸೊ ಗುಡ್ ಅನ್ನೋದು ಆಸ್ ಇಟ್ ಈಸ್ ಆಯ್ತು, ಸೇಫೆಸ್ಟ್ ಬದಲಿ ಏನಂತ ಬರೀತೇನೆ ನಾನು? ಸೇಫ್ ಬರೀತೇನೆ. ದಟ್ಸ್ ಇಟ್. So sometimes even though we are not comparing, still we try finding the quality of two things. Okay, that is one is good and another one is safe. Okay, so this is about your no comparison method of this, and let's go with the comparison. So comparison ಏನು ಹೇಳಿದ್ದೆ ನಾನು? 2 persons ಇದ್ದಾಗ comparative degree use ಮಾಡ್ತೀವಿ. That's it. So let's take few examples of the two options. So two at word ಐತ್ ನೋಡ್ರಿ. So this word is very important. This is the best. ಸೊ ಬೆಸ್ಟ್ ಏನಾಯ್ತು? ಸೂಪರ್ಲೇಟಿವ್ ಆಯ್ತು. ಸೊ ಇದನ್ನ ಚೇಂಜ್ ಮಾಡಿ ನಾವು ಏನಂತ ಬರಿಬೇಕು? ಬೆಟರ್. ತಿಳಿತು? ಸೊ ಆಫ್ ದ ಟೂ ಆಪ್ಷನ್ಸ್ ದಿಸ್ ಇಸ್ ಬೆಟರ್. ಸೊ ಸಮ್ಟೈಮ್ಸ್ ಅವ್ರು ಏನ್ ಮಾಡ್ತಾರೆ ಎಕ್ಸಾಮ್ ಒಳಗ, ಇವನ್ ಪಾಸಿಟಿವ್ ನು ಕೊಡ್ಬೋದು. ಆಫ್ ದ ಟೂ ಆಪ್ಷನ್ಸ್, ಯಾಕಂದ್ರೆ ನಾವು ಕಂಪೇರ್ ಮಾಡಾಕ್ತಿವಿ ಎರಡು ಆಪ್ಷನ್ಸ್ ಒಳಗ, ಈ ಆಪ್ಷನ್ಸ್ ಬೆಟರ್ ಐತಿ. ಸೊ ಕಂಪೇರ್ ಮಾಡೋ ಮುಂದೆ ದಟ್ ಟು ಕಂಪ್ಯಾರಿಸನ್ ಇಸ್ ಡನ್ ಬಿಟ್ವೀನ್ ಟೂ ಪರ್ಸನ್ಸ್ ಆರ್ ಟೂ ಥಿಂಗ್ಸ್. ಓಕೆ, ಹಿಯರ್ ಟೂ ಆಪ್ಷನ್ಸ್ ಅಂದ್ರೆ ಟೂ ಥಿಂಗ್ಸ್. ಸೊ ದಟ್ಸ್ ವೈ ವಿ ಗೋ ವಿತ್ ದ comparative degree. Fine. Next, Mukesh runs fast than Nikhil. So ಇಲ್ಲಿ ಏನ್ ಮಾಡಾಕತ್ತೀನಿ? Comparison is done between two things, that is Mukesh and Nikhil. But ಇಲ್ಲಿ fast ಅನ್ನೋದು ಪಾಸಿಟಿವ್ ಡಿಗ್ರಿ ಐತಿ. ಬಟ್ ನಮ್ಮ ರೂಲ್ ಪ್ರಕಾರ ಕಂಪ್ಯಾರಿಟಿವ್ ಡಿಗ್ರಿ ಬರಬೇಕು. ಸೊ ಫಾಸ್ಟರ್ at we will write, isn't it? You can see here. Mukesh runs faster than Nikhil. But sometimes ಅದನ್ನ ಹೇಳಿಲ್ಲ, ಡಿಫ್ರೆಂಟ್ ಎಕ್ಸಾಂಪಲ್ಸ್ ಹಿಂಗ್ ಚೇಂಜಸ್ ಕೇಳ್ತಾರ ಅವರು. ಸೊ ಅದನ್ನ ಪಾಸಿಟಿವ್ ದಾಗೂ ಕೇಳಬಹುದು, ಸೂಪರ್ಲೇಟಿವ್ ದಾಗೂ ಕೇಳಬಹುದು.
ಸೊ ಎಕ್ಸಾಮ್ ಒಳಗ ಈ ಟೈಪ್ 2 ಥಿಂಗ್ಸ್ ಕಂಪ್ಯಾರಿಸನ್ ಇದ್ರೆ ಕಂಪಲ್ಸರಿ ಕಂಪ್ಯಾರೇಟಿವ್ ಇರಬೇಕು. ಅದನ್ನ ಬಿಟ್ಟು ಪಾಸಿಟಿವ್ ಅಥವಾ ಸೂಪರ್ಲೇಟಿವ್ ಇತ್ತಂದ್ರೆ ವಿ ಶುಡ್ ಚೇಂಜ್. ನೆಕ್ಸ್ಟ್, he is much intelligent of the two boys. ಸೊ ಅಗೇನ್ ಇಬ್ರು ಬಾಯ್ ಒಳಗ ಒಬ್ಬ ಇಂಟೆಲಿಜೆಂಟ್ ಅದನ್ನ ತೆಳಾಗತ್ತೀವಿ. ಬಟ್ ಮಚ್ ಅನ್ನೋದು ಏನೈತಿ ಪಾಸಿಟಿವ್ ಡಿಗ್ರಿ ಐತಿ. ಸೊ ಇದನ್ನ ನಾವು ಕನ್ವರ್ಟ್ ಮಾಡಿ ಏನ್ ಮಾಡ್ಬೇಕು ಈಗ ಕಂಪ್ಯಾರೇಟಿವ್ ಮಾಡಬೇಕು. ಸೊ ಮೋರ್. ಓಕೆ, ಮಚ್, ಮೋರ್, ಮೋಸ್ಟ್. ಸೊ ದಿಸ್ ಇಸ್ ಹೌ ಯು ನೀಡ್ ಟು ರಿಮೆಂಬರ್. ಫೈನ್. Now let's see the third one, that is if the comparison is done between more than two things. So obviously that time we need to go for the superlative degree. So he is clever of all the three brothers. So he is clever. So clever ಅನ್ನೋದು ಏನಾಯ್ತು positive degree ಬಂತು. But of all the three brothers ಅತನಾಗ್ತು, that is comparison is done between more than two things. So ಆ ಟೈಮ್ ಒಳಗ ನಾವು ಪಾಸಿಟಿವ್ ಡಿಗ್ರಿ ಬದಲಿ ಏನ್ ಯೂಸ್ ಮಾಡಬೇಕು, superlative use ಮಾಡಬೇಕು. So you can see here he is the cleverest of all the three brothers. Next question, Rishabh is the intelligent student in the entire class. So again entire class ಅಂದ ಕೂಡಲೇ we should assume okay that more than 2 ಅತ್ತನ. ಸೊ ಇಂಟೆಲಿಜೆಂಟ್ ಅಂದ್ರೆ ಏನ್ ಬತ್ತು ನಮ್ದು ಪಾಸಿಟಿವ್ ಫಾರ್ಮ್ ದಾಗ ಬತ್ತು. ಸೂಪರ್ಲೇಟಿವ್ ಏನೈತಿ ಮೋಸ್ಟ್ ಇಂಟೆಲಿಜೆಂಟ್ ಅಂತೀವಿ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಐಡೆಂಟಿಫೈ ದ ಎರರ್. ತಿಳಿತಲ್ಲ? So till now we studied about the 3 rules. Now let's study about the 4th rule, that is Latin adjectives. So maybe like the lecture is more than 1 hour now, so I will be explaining this in the next class.